ಆಫ್ ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಅಡ್ವಾನ್ಸ್ ಅಸ್ಟ್ರಾಲಜಿ. ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ವಾಗರ್ಧ ಇವ ಸಂಪ್ರೋಕ್ತೋ ವಾಗರ್ಧ ಪ್ರತಿಪತ್ತಯೇ ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಲಕ್ಷ್ಮೀನಾರಾಯಣಾಯ ನಮಃ. ಓಂ ಬ್ರಹ್ಮ ಸರಸ್ವತ್ಯೈ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರತ್ಯಧಿದೇವತಾ ಸಮೇತ ಶ್ರೀ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಎಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಅಷ್ಟ ಸೌಭಾಗ್ಯ ಧನಕನಕ ವಸ್ತು ವಾಹನಾದಿ ಗೃಹಸೌಖ್ಯ ದೀರ್ಘಾಯುಷ್ಯು ಸದಾ ಪ್ರಾಪ್ತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲರೂ ನಿಪುಣರಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ನಾವು ಚಾರ್ಟ್ ಕಂಟಿನ್ಯೂ ಮಾಡೋಣ. ಇದರಲ್ಲಿ ಸೇವ್ ಮಾಡಿಲ್ಲ. ಎನಿವೆ ಐ ವಿಲ್ ಜಸ್ಟ್ ಗೊತ್ತಿದೆಯಲ್ವಾ ಚಾರ್ಟ್ ಡೀಟೇಲು? ಸರ್ ಒಂದ್ಸಲ ಹೇಳ. ಹೇಳಿ ಮೇಡಮ್. 9th May 1997. ಒಂದು ನಿಮಿಷ. 9th May 1997. ಅಲ್ಲಿಂದ ಬಂದ್ರೆ ಟೈಮ್ ಹೇಳಿ. 7:37:34. 37:34. 34 ಶಿವಮೊಗ್ಗ. ಕಾಣ್ತಾ ಇದೆಯಾ ಸ್ಕ್ರೀನ್ ಎಲ್ಲರಿಗೂ? ಕಾಣ್ತಾ ಇದೆ ಸರ್. ಸರ್ ಕಾಣ್ತಾ ಇದೆ. ಥ್ಯಾಂಕ್ ಯು. ಓಕೆ. ನಿನ್ನೆ ನಾವು ಎಲ್ಲಿಗೆ ಬಂದು ನಿಂತ್ಕೊಂಡು ಚೂರು ಜ್ಞಾಪಕ ಮಾಡಿ, ಸ್ವಲ್ಪ ಅದು ಇದು ವರ್ಕ್ ಲೋಡ್ ಅಲ್ಲಿ ಮರ್ತಿದ್ದೀನಿ. ಏನ್ ಕೊನೆಯಲ್ಲಿ ಎಲ್ಲಿಗೆ ಬಂದು ನಿಂತು ನಾವು ನಿಲ್ಲಿಸ್ತು? ಎಜುಕೇಶನ್ ಬಗ್ಗೆನೂ ಚತುರ್ವಿಂಶಾಂಶ ಎಜುಕೇಶನ್ ಬಗ್ಗೆ ಮಾಡ್ತಾರೆ. ಚತುರ್ವಿಂಶಾಂಶ D24 ತೋರಿಸಿದ್ರಿ, ಅಲ್ಲಿಗೆ ನಿಲ್ತಿತ್ತು. ಹೌದು, D24 ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ದೋ. ಏನು ಅಂದ್ರೆ ಇವ್ರಿಗೆ ಹೈಯರ್ ಎಜುಕೇಶನ್ ಆಗೋದಿಕ್ಕೆ ಕಾರಣ ರಾಶಿ ಕುಂಡಲಿಯ ಪಂಚಮಾಧಿಪತಿ. ಹೈಯರ್ ಎಜುಕೇಶನ್ಗೆ ಪಂಚಮಾಧಿಪತಿ ನೋಡ್ಬೇಕು. ಈಗ ಎಜುಕೇಶನ್ಗೆ 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, ಸ್ಟೆಪ್ ಬೈ ಸ್ಟೆಪ್. ಅಂದ್ರೆ ಮನೆಯೇ ಪಾಠಶಾಲೆ, ತಾಯಿಯೇ ಗುರು ಅಂತಾರೆ. ಹಂಗಾಗಿ 2ನೇ ಮನೆನೂ ನೋಡ್ಬೇಕು. ಮಾತಾಡಕ್ ಬರೋದು, ಮತ್ತೆ ಕೆಲವು ಕಮ್ಯುನಿಕೇಶನ್ ಸ್ಕಿಲ್ಸು, ಬಂದವರು ಹೋದವರು ನೆಂಟ್ರವ್ರ ಹತ್ರ ಹೆಂಗೆ ನಡ್ಕೋಬೇಕು, ಇದೆಲ್ಲ ಮನೆನೇ ಪಾಠ ಕಲಿಸುತ್ತೆ. ಸೊ 2ನೇ ಮನೆನೂ ನೋಡ್ಬೇಕು. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಇನ್ನೊಂದಕ್ಕೆ ಅನುಕೂಲ ಇದೆಯಾ ಇಲ್ವಾ ಅಂತ. ಮತ್ತೆ ಹಾಗೆ ಹೈಸ್ಕೂಲು, PUC ವರ್ಗೆಲ್ಲ ನಾವು 3ನೇ ಮನೆ ಮತ್ತೆ 4ನೇ ಮನೆವರೆಗೂ ನೋಡ್ತೀವಿ. ನೆಕ್ಸ್ಟ್ PUC ಆದ್ಮೇಲೆ ನಾವು 5ನೇ ಮನೆ ನೋಡ್ಬೇಕು. ಏನು ಟೆಕ್ನಿಕಲ್ ಎಜುಕೇಶನ್ ಹೋಗ್ತಾರ ಇವರು, ಏನ್ ಹೈಯರ್ ಎಜುಕೇಶನ್, ಅದ್ರ ಮುಂದೆ ಏನು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅದಾದ್ಮೇಲೆ ಮಾಸ್ಟರ್ ಡಿಗ್ರಿಗಳಿರ್ಬೋದು, PhD ಇರ್ಬೋದು, ಇದನ್ನೆಲ್ಲ 5ನೇ ಭಾವದಿಂದ ನೋಡ್ಬೇಕು. ಸೊ ವರ್ಗ ಕುಂಡಲಿಯಲ್ಲಿ ಒಂದು ನಿಮಗೆ ಏನು ನಿಯಮ ನಿಮಗೆ ನಿನ್ನೆ ಹೇಳಿದ್ದೆ ನಾನು. ರಾಶಿ ಕುಂಡಲಿಯ ಲಗ್ನಾಧಿಪತಿಯನ್ನು ಪ್ರತಿ ವರ್ಗ ಕುಂಡಲಿಯಲ್ಲೂ ಗಮನಿಸಬೇಕು. ರಾಶಿ ಕುಂಡಲಿಯ ಲಗ್ನಾಧಿಪತಿ ಬೇರೆ ಬೇರೆ ವರ್ಗ ಕುಂಡಲಿ, ಇನ್ನು ಮಿಕ್ಕಿದ 15 ವರ್ಗ ಕುಂಡಲಿಗಳಲ್ಲಿ ಅವರು ಸುಸ್ಥಿತಿಲಿ ಇದೀರಾ ಇಲ್ವಾ ಅಂತ. ರಾಶಿ ಕುಂಡಲಿಯ ಲಗ್ನಾಧಿಪತಿನೇ ಸುಸ್ಥಿತಿಯಲ್ಲಿ ಇಲ್ಲ ಅಂದಾಗ ಆ ವರ್ಗ ಕುಂಡಲಿಗೆ
ಸಂಬಂಧಪಟ್ಟ ಕಾರಕತ್ವಗಳು ಅಷ್ಟೊಂದು ಫಲಿಸಲ್ಲ. ಇದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಆ ವರ್ಗ ಕುಂಡಲಿಗೆ ಸಂಬಂಧಪಟ್ಟ ಕಾರಕತ್ವಗಳು ಅಷ್ಟೊಂದು ಫಲಿಸಲ್ಲ. ಅಂದ್ರೆ ರಾಶಿ ಕುಂಡಲಿಯ ಲಗ್ನಾಧಿಪತಿ ವರ್ಗ ಕುಂಡಲಿಯಲ್ಲಿ ರಾಶಿ ಕುಂಡಲಿಯ ಲಗ್ನಾಧಿಪತಿ ವರ್ಗ ಕುಂಡಲಿಯಲ್ಲಿ 3, 6, 8, 12ನೇ ಭಾವಗಳಲ್ಲಿ ಸ್ಥಿತರಾದ್ರೆ 3, 6, 8, 12ನೇ ಭಾವಗಳಲ್ಲಿ ಸ್ಥಿತರಾದ್ರೆ ಆ ವರ್ಗ ಕುಂಡಲಿಯ ಏನ್ ಕಾರಕತ್ವ ಇದೆ ಅದು ಆ ಜಾತಕರಿಗೆ ಫಲಿಸಲ್ಲ. ಆ ಜಾತಕರಿಗೆ ಅದು ಸಿಗಲ್ಲ. ಅದು ಯಾವಾಗ ಬಹಳ ಮುಖ್ಯವಾಗಿ ಅಂದ್ರೆ ಇದನ್ನ ನೀವು ಲೈಫ್ ಟೈಮ್ಗೆ ಇದು ಅಪ್ಲೈ ಮಾಡ್ಬೇಕಾಗುತ್ತೆ. ಇದು ಬರೀ ಆ ದಶಾಭುಕ್ತಿ ಕಾಲದಲ್ಲಿ. ಯಾಕೆಂದ್ರೆ ಲಗ್ನಾಧಿಪತಿನೇ ಜಾತಕನೇ ಲಗ್ನಾಧಿಪತಿ ಆ ತರ ನಾವು ತಗೋಬೇಕು. ಆ ತರ ತಗೊಂಡಾಗ ವರ್ಗ ಕುಂಡಲಿಯಲ್ಲಿ ಅದು ಸುಸ್ಥಿತವಾಗಿಲ್ಲ ಅಂದ್ರೆ ಶುಭ ಸ್ಥಾನದಲ್ಲಿ ಇಲ್ಲ ಅಂದಾಗ ಅದನ್ನ ನಾವು ಆ ವರ್ಗ ಕುಂಡಲಿಯ ಕಾರಕತ್ವ ಹೈಯರ್ ಎಜುಕೇಶನ್ ಇರ್ಬೋದು, ಸಪ್ತಮಾಂಶ ಮಕ್ಕಳದಿರ್ಬೋದು, ದ್ವಾದಶಾಂಶ ಪೇರೆಂಟ್ಸ್ ಇರ್ಬೋದು, ಈ ರೀತಿ ಎಲ್ಲಾ ವರ್ಗ ಕುಂಡಲಿಗಳಲ್ಲೂ ಅದನ್ನ ನಾವು ನೋಡ್ಬೇಕು. ಈಗ ರಾಶಿ ಕುಂಡಲಿಯಲ್ಲಿ ಲಗ್ನಾಧಿಪತಿ ದುಸ್ಥಾನಕ್ಕೆ ಹೋದ್ರೆ ಏನಂತೀವಿ? ದೇಹ ಕಷ್ಟ ಯೋಗ ಅಂತೀವಿ. ಅದೇ ರೀತಿ ಬೇರೆ ವರ್ಗ ಕುಂಡಲಿಯಲ್ಲೂ ಲಗ್ನಾಧಿಪತಿ ದುಸ್ಥಾನದಲ್ಲಿ ಸ್ಥಿತರಾದ್ರೆ ಅವಾಗ ನಾವೇನಂತೀವಿ? ಅದು ಆ ವರ್ಗ ಕುಂಡಲಿಗೆ ಮಾತ್ರ ಸಂಬಂಧಪಟ್ಟಿದ್ದು. ರಾಶಿ ಕುಂಡಲಿ ಆದ್ರೆ ಏನಾಗುತ್ತೆ? ರಾಶಿ ಕುಂಡಲಿಯಲ್ಲಿ ಆ ವ್ಯಕ್ತಿನೇ ಮಾನಸಿಕವಾಗೋ ಆರೋಗ್ಯವಾಗೋ ದೈಹಿಕವಾಗಿ ಅಷ್ಟೊಂದು ಅನುಕೂಲ ಇರಲ್ಲ. ಅದಕ್ಕೆ ದೇಹ ಕಷ್ಟ ಯೋಗ ಅಂತ ನಾವು ಜನರಲಿ ಹೇಳ್ತೀವಿ. ಅದೇ ರೀತಿ ನಿಮಗೆ ಈ ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ ರಾಶಿ ಕುಂಡಲಿಯ ಲಗ್ನಕ್ಕೆ ಅಶುಭ ಗ್ರಹಗಳ ಸ್ಥಿತರಾದ್ರೆ, ಅಶುಭ ಕರ್ತರಿ ಯೋಗ ಆದ್ರೆ ಏನಾಗುತ್ತೆ? ಅವಾಗ್ಲೂ ಅಷ್ಟು ಶುಭ ಫಲ ಕೊಡಲ್ಲ ಅನ್ನೋ ರೀತಿಯಲ್ಲಿ. ಮತ್ತೆ ರಾಶಿ ಕುಂಡಲಿಯ ಲಗ್ನದಲ್ಲಿ 3, 6, 8, 12ನೇ ಅಧಿಪತಿಗಳು, ನಾನೇನಂತ ಹೇಳಿದ್ದೆ? 6, 8, 12 ಅಧಿಪತಿಗಳಿದ್ರೆ ದೇಹ ಕಷ್ಟ ಯೋಗ ಅಂತ ಹೇಳಿದ್ದೆ. 3ನೇ ಅಧಿಪತಿ ಇದ್ರೆ ಅವರು ಜಾಸ್ತಿ ಪರಿಶ್ರಮದಿಂದ ಮಾತ್ರ ಫಲ ಬರುತ್ತೆ ಅನ್ನೋದು ತಿಳ್ಕೊಬೇಕು. 6, 8, 12 ಅಧಿಪತಿ ಆದ್ರೆ ದೇಹ ಕಷ್ಟ ಯೋಗ ಅಂತ ಹೇಳಿರೋದು. 3ನೇ ಅಧಿಪತಿ ಇದ್ರೆ ದೇಹ ಕಷ್ಟ ಯೋಗ ಅಂತ ಹೇಳಲ್ಲ. ದೇಹ ಕಷ್ಟ ಇಲ್ದೇ ಇರ್ಬೋದು, ಆದ್ರೆ ಪರಿಶ್ರಮ ಜಾಸ್ತಿ ಹಾಕ್ಬೇಕಾಗತ್ತೆ. ಅದೇ ರೀತಿ ವರ್ಗ ಕುಂಡಲಿಯಲ್ಲೂ ರಾಶಿ ಕುಂಡಲಿಯ ಲಗ್ನಾಧಿಪತಿ ಸುಸ್ಥಾನದಲ್ಲಿರ್ಬೇಕು, ದುಸ್ಥಾನದಲ್ಲಿ ಇರಬಾರ್ದು. 3, 6, 8, 12ರಲ್ಲಿ ಇರಬಾರ್ದು ಅಂತ ಈಗ ನಿಮ್ಗೆಲ್ಲ ಮನವರಿಕೆ ಮಾಡ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆದರೆ ಆ ದುಸ್ಥಾನಗಳು ಏನು ರಾಶಿ ಕುಂಡಲಿ ಲಗ್ನಾಧಿಪತಿ ಸ್ಥಿತರಾಗಿದ್ದಾರೆ ಅದು ಅವರ ವರ್ಗ ಕುಂಡಲಿನೇ ಆದರೆ, ಅದು ಅವರ ಸ್ವಕ್ಷೇತ್ರನೇ ಆದ್ರೆ ಅವಾಗ ಒಂದೇ ನಿಮಿಷ ಥ್ಯಾಂಕ್ ಯು. ಸಾರಿ, ಯಾರೋ ಗೆಸ್ಟ್ ಬಂದ್ರು. ಜಸ್ಟ್ ಐ ವಾಸ್ ಅಟೆಂಡಿಂಗ್ ದ ಗೆಸ್ಟ್. ಈ ಕೆಲವು ವರ್ಗ ಕುಂಡಲಿಯ ನಿಯಮಗಳನ್ನ ಬರ್ಕೊಂಬಿಡಿ. ನಾನು ಅದನ್ನ ಪ್ರತ್ಯೇಕವಾಗಿ ಮಾಡ್ತೀನಿ. ಆದ್ರೂ ಈಗ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಆ ಒಂದು ಬೇಸಿಕ್ಸ್ ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಬೇಸಿಕ್ಸ್ ತಿಳಿಸ್ತೀನಿ, ಪ್ರತಿಯೊಂದು ಅಡ್ವಾನ್ಸ್ ವಿಚಾರ ತಿಳಿಸ್ತೀನಿ, ಪ್ರತಿಯೊಂದನ್ನು ನಾನು ತಿಳಿಸ್ತೀನಿ. ಅದ್ರ ಬಗ್ಗೆ ಯಾರಿಗೂ ಸಂದೇಹ ಬೇಡ. ಅಲ್ಲಿಂದ ಬಂದ್ರೆ ಸ್ಕ್ರೀನ್ ಕಾಣ್ತಿದ್ಯಾ? ಪ್ಲೀಸ್ ಸ್ಕ್ರೀನ್ ಶೇರಿಂಗ್ ಇದೆಯಲ್ಲ? ಕಾಣಿಸ್ತಿದೆ ಸರ್. Yes, sir. ಓಕೆ, ಥ್ಯಾಂಕ್ ಯು. ಓಕೆ. ಸೊ
ಏನ್ ಹೇಳ್ತಾ ಇದ್ದೆ ನಾನು ಹಾಗೆ ಆ ಅದು ಏನು ಈ ರಾಶಿ ಕುಂಡಲಿಯ ಲಗ್ನಾಧಿಪತಿ ವರ್ಗ ಕುಂಡಲಿಯಲ್ಲಿ ದುಸ್ಥಾನಗಳಲ್ಲಿ ಸ್ಥಿತರಾಗಿ ಆ ದುಸ್ಥಾನ ಅವರ ಸ್ವಕ್ಷೇತ್ರ ಆದ್ರೆ ಮಾತ್ರ, ಉಚ್ಚ ಕ್ಷೇತ್ರ ಅಲ್ಲ. ರಾಶಿ ಕುಂಡಲಿಯ ಲಗ್ನಾಧಿಪತಿ, ಈಗ ಎಕ್ಸಾಂಪಲ್ ನಿಮಗೆ ಇಲ್ಲಿ ನವಾಂಶ ಒಂದು ವರ್ಗ ಕುಂಡಲಿ, ಕರೆಕ್ಟಾ? ನವಾಂಶದಲ್ಲಿ 6ನೇ ಭಾವದಲ್ಲಿ ಮಂಗಳ ಕೂತಿದೆ, ಮಂಗಳ ಸ್ಥಿತವಾಗಿದೆ. ಅದು 6ನೇ ಭಾವ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 3, 6, 8, 12ರಲ್ಲಿ ಕೂತ್ಕೊಂಡ್ರೆ ಅದು ಒಳ್ಳೆ ಫಲ ಕೊಡಲ್ಲ ಅಂತ ನಿಮ್ಗೆ ಹೇಳ್ದೆ, ಆಯ್ತಾ? ಆ ರೀತಿ ಇಲ್ಲಿ ಮಂಗಳ ಅಂದ್ರೆ ಇದು ರಾಶಿ ಕುಂಡಲ ಲಗ್ನಾಧಿಪತಿ ಅಲ್ಲ, ಒಂದು ಎಕ್ಸಾಂಪಲ್ ಹೇಳ್ತಿರೋದು, ಆಯ್ತಾ? ಇಲ್ಲಿ ಯಾರು ಶುಕ್ರ ರಾಶಿ ಕುಂಡಲ ಲಗ್ನಾಧಿಪತಿ ಇಲ್ಲಿ ನವಾಂಶದಲ್ಲಿ ಇರ್ಬೋದು, ಇಲ್ಲ ಚತುರ್ಥಾಂಶದಲ್ಲಿ 7ರಲ್ಲಿದೆ. ಇಲ್ಲಿ ನವಾಂಶದಲ್ಲಿ ಶುಕ್ರ ಒಳ್ಳೆ ಶುಭ ಸ್ಥಾನದಲ್ಲಿದೆ. ಆಲ್ಮೋಸ್ಟ್ ಶುಕ್ರ ಎಲ್ಲಾ ಕಡೆ ಶುಭ ಸ್ಥಾನದಲ್ಲಿದೆ. ನಿಮಗೆ ಆ ರೀತಿ ಸ್ವಲ್ಪ ತೋರಿಸ್ಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಇಲ್ಲಿ ಏನು ಬೇರೆ ವರ್ಗ ಕುಂಡಲಿಗಳನ್ನ ಸೆಲೆಕ್ಟ್ ಮಾಡೋಣ. ನಮಗೆ ಯಾವ್ದ್ರಲ್ಲಾದ್ರೂ, ಯಾಕೆಂದ್ರೆ ಷೋಡಶ ವರ್ಗಗಳು V1, V2, V3, V4 ಮತ್ತೆ V7, V9, V10, V12, V16, V20, 24, 27, 30, 40, 45, 60 ಇದೆಲ್ಲ ಒಂದ್ ರೌಂಡ್ ನೋಡ್ಬಿಡೋಣ. ರಾಶಿ ಕುಂಡಲಿ ಆಯ್ತು. ಇಲ್ಲಿ ಹೋರಾದಲ್ಲಿ ಅಷ್ಟು ತಗೊಳ್ಳೋದು ಬೇಡ, ಅದು ಹೇಳ್ತೀನಿ ಯಾಕೆ ಅಂತ ಆಮೇಲೆ ಮಾತಾಡ್ತೀನಿ. ದ್ರೇಕಾಣದಲ್ಲಿ ಶುಕ್ರ ಚೆನ್ನಾಗಿದೆ, ಚತುರ್ಥಾಂಶದಲ್ಲೂ ಚೆನ್ನಾಗಿದೆ, ಸಪ್ತಮಾಂಶದಲ್ಲೂ 9ರಲ್ಲಿದೆ, ನವಾಂಶದಲ್ಲೂ ಶುಕ್ರ 9ರಲ್ಲಿದೆ, ದಶಮಾಂಶದಲ್ಲಿ ಶುಕ್ರ 9ರಲ್ಲಿದೆ, ದ್ವಾದಶಾಂಶದಲ್ಲಿ ಶುಕ್ರ 7ರಲ್ಲಿದೆ, ಷೋಡಶಾಂಶದಲ್ಲಿ ಶುಕ್ರ 6ರಲ್ಲಿದೆ. ಇಲ್ಲಿ ಷೋಡಶಾಂಶದಲ್ಲಿ ಶುಕ್ರ ಅಂದ್ರೆ ರಾಶಿ ಕುಂಡಲಿಯ ಲಗ್ನಾಧಿಪತಿ 6ರಲ್ಲಿದೆ, ಆಯ್ತಾ? ಷೋಡಶಾಂಶ ಏನೇನು ಹ್ಯಾಪಿನೆಸ್ ಅಂತ ಇಲ್ಲಿ ಇದೆ. ಹ್ಯಾಪಿನೆಸ್ ಅಂದ್ರೆ ವೆಹಿಕುಲರ್ ಕಂಫರ್ಟ್ಸ್ ಮತ್ತೆ ಬೇರೆ ಬೇರೆ ಸುಖಗಳು ಏನೇನ್ ಸಿಗ್ತವೆ ಅಂತ ಷೋಡಶಾಂಶ ಹೇಳುತ್ತೆ. ವರ್ಗ ಕುಂಡಲಿ ಮಾಡಿದಾಗ ನಾನು ಡೀಟೈಲ್ ಆಗಿ ಮಾಡ್ತೀನಿ, ಅದು ಬಹಳ ಬ್ಯೂಟಿಫುಲ್ ಆಗಿದೆ ಸಬ್ಜೆಕ್ಟ್. ಅಂದ್ರೆ ಎಷ್ಟು ಡೀಪ್ ಆಗಿದೆ ನಮ್ಮ ಅಸ್ಟ್ರಾಲಜಿ ಸಬ್ಜೆಕ್ಟ್, ಜೊತೆಗೆ ಅದು ಎಷ್ಟು ಕನೆಕ್ಟೆಡ್ ಆಗಿದೆ ಸನಾತನ ಧರ್ಮಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ರಾಶಿ ಕುಂಡಲಿಯ ಲಗ್ನಾಧಿಪತಿ ಶುಕ್ರ 6ನೇ ಭಾವದಲ್ಲಿದೆ, ಅದನ್ನ ನಾವು ದುಸ್ಥಾನ ಅಂತ ಹೇಳ್ತೀವಿ. ಆದರೆ ಅದು ಸ್ವಕ್ಷೇತ್ರವಾಗಿದೆ, ಹಂಗಾಗಿ ಅದು ನೆಗೆಟಿವ್ ಅಲ್ಲ, ಇಟ್ ಈಸ್ ಪಾಸಿಟಿವ್ ಅಂತ, ಕರೆಕ್ಟಾ? ಅದು ಪಾಸಿಟಿವ್ ಅಂತ. ಜೊತೆಗೆ ಷೋಡಶಾಂಶದ ಲಗ್ನಾಧಿಪತಿನೂ ಶುಕ್ರನೇ ಆಗಿದೆ. ಅಂದ್ರೆ ಆ ವರ್ಗ ಕುಂಡಲಿಯ ಲಗ್ನಾಧಿಪತಿನೂ ಆ ವರ್ಗ ಕುಂಡಲಿಯಲ್ಲಿ 3, 6, 8ರಲ್ಲಿ ಕೂತಿರಬಾರ್ದು. ಮೊದಲನೇ ರೂಲ್ಸ್ ಏನು? ರಾಶಿ ಕುಂಡಲಿಯ ಲಗ್ನಾಧಿಪತಿ ಇನ್ಯಾವುದೇ 15 ವರ್ಗ ಕುಂಡಲಿಗಳಲ್ಲಿ 3, 6, 8, 12ರಲ್ಲಿ ಸ್ಥಿತರಾಗಿರಬಾರ್ದು. ಇದು ಮೊದಲನೇ ರೂಲು. ಆ ರೂಲ್ಗೆ ಅಪವಾದ, ಆ ರೂಲ್ಗೆ ಎಕ್ಸೆಪ್ಷನ್ ಏನಂದ್ರೆ, ಆ ಸ್ಥಿತರಾಗಿರುವಂತ 3, 6, 8, 12ರಲ್ಲಿ ಸ್ಥಿತರಾಗಿರುವಂತ ರಾಶಿ ಕುಂಡಲಿಯ D1 ಚಾರ್ಟ್ ಲಗ್ನಾಧಿಪತಿ ಆ 3, 6, 8, 12ನೇ ಭಾವದಲ್ಲಿ ಸ್ಥಿತರಾಗಿರುವಂತ ಭಾವ ಸ್ವಕ್ಷೇತ್ರವಾಗಿದ್ದರೆ ಅವಾಗ ಅದು ಪಾಸಿಟಿವ್, ಶುಭನೇ, ಅಶುಭ ಅಲ್ಲ. ಇದು ಒಂದು ರೂಲು. ಒಂದನೇ ರೂಲ್ಗೆ ಎಕ್ಸೆಪ್ಷನ್ ರೂಲು, ಇದು 2 ಹೇಳಿದೆ. ಇನ್ನೊಂದು ಒಂದನೇ ರೂಲ್ಗೆ ಎಕ್ಸೆಪ್ಷನ್, 2ನೇ ರೂಲ್ ಹೇಳಿದೆ. ಈಗ 3ನೇ ರೂಲು, ವರ್ಗ ಕುಂಡಲಿಯ ಲಗ್ನಾಧಿಪತಿ ವರ್ಗ ಕುಂಡಲಿಯಲ್ಲಿ ವರ್ಗ ಕುಂಡಲಿಯ ಲಗ್ನಾಧಿಪತಿ ಆ ವರ್ಗ ಕುಂಡಲಿಗಳಲ್ಲಿ 3, 6, 8, 12ರಲ್ಲಿ ಸ್ಥಿತರಾಗಿರಬಾರ್ದು. ಯಾವುದೇ ಒಂದು ವರ್ಗ ಕುಂಡಲಿಯ ಲಗ್ನಾಧಿಪತಿ ಆ ವರ್ಗ ಕುಂಡಲಿಯ ಲಗ್ನದಿಂದ 3, 6, 8, 12ನೇ ಭಾವಗಳಲ್ಲಿ ಸ್ಥಿತರಾಗಿರಬಾರ್ದು. ಆ ರೀತಿ ಸ್ಥಿತರಾಗಿರುವಂತ ವರ್ಗ ಕುಂಡಲಿಯ ಲಗ್ನಾಧಿಪತಿಯ 3, 6, 8, 12ನೇ ಭಾವಗಳು ಸ್ವಕ್ಷೇತ್ರವಾದರೆ ಶುಭ. ಈಗ 4 ರೂಲ್ ಆಯ್ತು. ರಾಶಿ ಕುಂಡಲಿಯ ಲಗ್ನಾಧಿಪತಿದು ಒಂದಾಯ್ತು, ಆ ವರ್ಗ ಕುಂಡಲಿಯ ಲಗ್ನಾಧಿಪತಿದು
ಒಂದಾಯ್ತು. ಅದಕ್ಕೆ 2 ರೂಲು, ಇದಕ್ಕೆ 2 ರೂಲು. ಮೂರನೇದು ಅದು ಉಚ್ಚ ಕಾರಕ. ಕ್ಷೇತ್ರ ಆಗಿದ್ರು ಫಲನಾ ಸರ್? ಬರ್ತೀನಿ ಅಲ್ಲಿಗೆ ಬರ್ತೀನಿ. Okay. ಒಳ್ಳೆ ಕ್ವಶನ್. ಅಲ್ಲಿಂದ ಬಂದ್ರೆ ಕಾರಕ, ಆ ವರ್ಗ ಕುಂಡಲಿಯ ಕಾರಕರು ಮೊದಲನೇದಾಗಿ ಆ ವರ್ಗ ಕುಂಡಲಿಯ ಲಗ್ನದಲ್ಲಿರಬಾರ್ದು. ನವಾಂಶ ಲಗ್ನದಲ್ಲಿ ಶುಕ್ರ, ಎಕ್ಸಾಂಪಲ್ ಹೇಳ್ತಿರೋದು. ವರ್ಗ ಕುಂಡಲಿಯ ಕಾರಕ ಗ್ರಹ ಎಕ್ಸಾಂಪಲ್ ಒಂದ್ 4 ಹೇಳ್ತೀನಿ, ಮಿಕ್ಕಿದ್ದು ಡೀಟೇಲ್ ಪ್ರತಿಯೊಂದು ವರ್ಗ ಕುಂಡಲಿ ಯಾರ್ಯಾರು ಕಾರಕರು ಅಂತ ಹೇಳ್ತೀನಿ. ನವಾಂಶಕ್ಕೆ ಶುಕ್ರ, ಸಪ್ತಮಾಂಶಕ್ಕೆ ಗುರು, ದ್ರೇಕಾಣಕ್ಕೆ ಮಂಗಳ, ಬಂದ್ರೆ ದ್ವಾದಶಾಂಶಕ್ಕೆ ಸೂರ್ಯ ಮತ್ತು ಚಂದ್ರ, ಷೋಡಶಾಂಶಕ್ಕೆ ಶುಕ್ರ. ಈ ರೀತಿ ಎಕ್ಸಾಂಪಲ್ಗಳು. ಆ ವರ್ಗ ಕುಂಡಲಿಯ ಕಾರಕ ಗ್ರಹ ಮೊದಲನೇದಾಗಿ ಆ ವರ್ಗ ಕುಂಡಲಿಯ ಲಗ್ನದಲ್ಲಿ ಸ್ಥಿತರಾಗಿರಬಾರ್ದು. ಅದಕ್ಕೆ ಕಾರಕೋ ಭಾವನಾಶ ಅಂತಾರೆ, ಕಾರಕೋ ಭಾವನಾಶಾಯ ಅಂತಾರೆ, ಇಲ್ಲ ಕಾರಕೋ ಭಾವನಾಶ ಅಂತಾರೆ. ಆ ವರ್ಗ ಕುಂಡಲಿಯ ಕಾರಕತ್ವ ಫಲಿಸಲ್ಲ. ಆ ವರ್ಗ ಕುಂಡಲಿಯ ಕಾರಕತ್ವ ಫಲಿಸಲ್ಲ. ಇದು ಇನ್ನೊಂದು ರೂಲು. ಆಯ್ತಾ? ಇದಕ್ಕೆ ಎಕ್ಸೆಪ್ಷನ್ ರೂಲ್ ಇಲ್ಲ. ಆಯ್ತಾ? ಅದು ಸ್ವಕ್ಷೇತ್ರ ಆಗಿದ್ರೆ ಸ್ವಲ್ಪ ಎಕ್ಸೆಂಪ್ಷನ್. ಸ್ವಕ್ಷೇತ್ರ ಆಗಿದ್ರೆ ಸ್ವಲ್ಪ ಎಕ್ಸೆಂಪ್ಷನ್. ಆಯ್ತಾ? ಹಾಗೆ ಆ ಕಾರಕ ಗ್ರಹನು ಸಹ 3, 6, 8, 12ರಲ್ಲಿ ಸ್ಥಿತರಾಗಿರಬಾರ್ದು. ಒಂದು ಲಗ್ನದಲ್ಲಿ ಸ್ಥಿತರಾಗಿರಬಾರ್ದು ಕಾರಕ ಗ್ರಹ. ಎರಡನೇದು 3, 6, 8, 12ರಲ್ಲಿ ಸ್ಥಿತರಾಗಿರ್ಬಾರ್ದು. ಈಗ ರೂಲ್ಸ್ ಏನಂತ ಹೇಳ್ಬೇಕು ಅಂದ್ರೆ, ವರ್ಗ ಕುಂಡಲಿಗಳ ಕಾರಕ ಗ್ರಹ ಆ ವರ್ಗ ಕುಂಡಲಿಯ ಲಗ್ನ 3, 6, 8, 12ರಲ್ಲಿ ಸ್ಥಿತರಾಗಿರಬಾರ್ದು. 3, 6, 8, 12ರಲ್ಲಿ ಸ್ಥಿತರಾಗಿರಬಾರ್ದು. ಆದರೆ 3, 6, 8, 12ನೇ ಭಾವಗಳು ಸ್ವಕ್ಷೇತ್ರವಾದ್ರೆ ಶುಭ. ಲಗ್ನ ಸ್ವಕ್ಷೇತ್ರ ಆದ್ರೆ ಅಷ್ಟು ಶುಭ ಅಂತ ಹೇಳಲ್ಲ. ಲಗ್ನ ಯಾಕಂದ್ರೆ ಓವರ್ ಸೆಲ್ಫಿಶ್ನೆಸ್ ಆದ್ರೆ ವ್ಯಕ್ತಿ ಅವನು ಡೆವಲಪ್ ಆಗಲ್ಲ ಅನ್ನೋದಕ್ಕೆ ಅದನ್ನ ಕಂಪೇರ್ ಮಾಡ್ಬೋದು ನೀವು. ಒಬ್ಬ ವ್ಯಕ್ತಿ ಓವರ್ ಸೆಲ್ಫಿಶ್ನೆಸ್ ಆದ್ರೆ ಅದು ಡೆವಲಪ್ಮೆಂಟ್ ಆಗಲ್ಲ ಅವನು. ಯಾಕಂದ್ರೆ ಅವನು ಸೆಲ್ಫಿಶ್, ಒಂದ್ ಕಡೆಯಿಂದ ನಮ್ಗೆ ಅನುಕೂಲ ಆಗಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಆ ಫಲ ಫಲಿಸಲ್ಲ. ಅದಕ್ಕೆ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಬಹಳ ಬ್ಯೂಟಿಫುಲ್ ಆಗಿದೆ ಅದು ಸಬ್ಜೆಕ್ಟು. ಇಲ್ಲಿ ನಮ್ಮ ಅಡ್ವಾನ್ಸ್ ವೇದಿಕ್ ಅಸ್ಟ್ರಾಲಜಿಯಲ್ಲಿ ನಾವು ಪ್ರತಿಯೊಂದಕ್ಕೂ ಕಾರಣಗಳನ್ನ ನಾವು ತಿಳಿಸ್ಲೇಬೇಕು. ಯಾಕಂದ್ರೆ ಆ ರೂಲ್ಸ್ ಹಿಂಗೆ, ಈ ರೂಲ್ಸ್ ಹಿಂಗೆ ಅಂದ್ರೆ ಅದಕ್ಕೆ ಏನು ಕಾರಣ ಅಂತ. ಆಮೇಲೆ ನೀವೆಲ್ಲ ಏನು ಪಾರ್ಟಿಸಿಪೆಂಟ್ಸ್ ಇದ್ರಿ, ನೀವೆಲ್ಲ ಬಹಳನೇ ಇಂಟೆಲಿಜೆಂಟ್ ಇದ್ದೀರಿ, ಬಹಳ ಒಳ್ಳೊಳ್ಳೆ ಕ್ವಶನ್ಗಳು ಕೇಳ್ತೀರಿ. ಹಾಗಾಗಿ ನಿಮ್ಮ ಇಂಟೆಲಿಜೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ. ನನಗೆ ಪಾಠ ಮಾಡಕ್ಕೂ ಬಹಳ ಖುಷಿ ಆಗುತ್ತೆ. ಅಲ್ಲಿಂದ ಬಂದ್ರೆ ಒಂದು ರಾಶಿ ಕುಂಡಲಿಯ ಲಗ್ನಾಧಿಪತಿ ಆಯ್ತು, ಎರಡನೇದು ಆ ವರ್ಗ ಕುಂಡಲಿಯ ಲಗ್ನಾಧಿಪತಿ ಆಯ್ತು, ಮೂರನೇದು ಕಾರಕ ಗ್ರಹ ಆಯ್ತು. ಮೂರನೇದು ಕಾರಕ ಗ್ರಹ. ನೆಕ್ಸ್ಟ್ 4ನೇದು ಏನಿರ್ಬೋದು? 4ನೇದು ನೆಕ್ಸ್ಟ್ ಇನ್ಯಾವುದಾದ್ರು ವರ್ಗ ಕುಂಡಲಿಯಲ್ಲಿ ಗಣನೆಗೆ ತಗೋಬೇಕಾ? ಸರ್ ಭಾವಸಂಧಿ ತಗೋಬೇಕಾ ಸರ್? ಒಬ್ರು ಹೇಳಿ ಪ್ಲೀಸ್, ಒಬ್ರು ಹೇಳಿ, ನಂಗೆ ಕೇಳಿಸ್ಲ. ಭಾವಸಂಧಿ ಅಥವಾ ಅಸ್ತ ಆಗಿರೋದು ಗಮನಿಸೋದು ಬೇಡವಾ? ವೆರಿ ಗುಡ್. ಅದು ಬರ್ತೀನಿ, ಅದಕ್ಕೆ ಬಂದೇ ಬರ್ತೀನಿ. ಅದು ನನ್ ಜವಾಬ್ದಾರಿ. ನಾನು ಹೇಳೋದು ಈಗ ಏನ್ ಹೇಳ್ದೆ ಇದು ರೂಲ್ಸು. ಈ ರಾಶಿ ಕುಂಡಲಿ ಲಗ್ನಾಧಿಪತಿ 3, 6, 8, 12ರಲ್ಲಿ ಇರಬಾರ್ದು. ವರ್ಗ ಕುಂಡಲಿ ಲಗ್ನಾಧಿಪತಿ 3, 6, 8, 12ರಲ್ಲಿ ಇರಬಾರ್ದು. ಮತ್ತೆ ಕಾರಕ ಗ್ರಹ 1, 3, 6, 8, 12ರಲ್ಲಿ ಇರಬಾರ್ದು ಅಂದಲ್ಲ. ಆ ರೀತಿ ಮತ್ತೆ ಯಾವ್ದನ್ನ ನೋಡ್ಬೇಕು ಅಂತ ನನ್ನ ಪ್ರಶ್ನೆ. ಆ ರೀತಿ ಇದರಲ್ಲೇ ಪರಿವರ್ತನೆ ಏನಾದ್ರು ಆದ್ರೆ ಏನಾಗ್ಬೋದು? ನನ್ನ ಪ್ರಶ್ನೆ ಪರಿವರ್ತನೆಗೆ ಆಮೇಲೆ ಬರೋಣ. ಆ ರೀತಿ ಇನ್ಯಾವ್ದಾದ್ರು ಗ್ರಹಕ್ಕೆ ನೋಡ್ಬೇಕಾ? ಇನ್ಯಾರ್ದಾರ ನೋಡ್ಬೇಕಾ? ಇನ್ಯಾರು ಇಲ್ವಾ? ಎಲ್ಲ ಅಲ್ಲಿಗೆ ಮುಗೀತಾ? ಅಂದ್ರೆ ಇವ್ರು ಇಷ್ಟೇನ? ಶನಿ ನೋಡ್ಬೇಕು. ಶನಿ ಮಾತ್ರ ಯಾಕೆ ನೋಡ್ಬೇಕು? ಕರ್ಮಕಾರಕ ಅವನೆಲ್ಲ ಮಧ್ಯ ಅಡೆತಡೆ ಕೊಡ್ಬೋದು. ಕರ್ಮಕಾರಕ ನೀವು ಕರ್ಮಾಂಶ ಅಂದ್ರೆ D10 ಅಲ್ಲಿ ನೋಡ್ಬೇಕು. ಅದು ಬಿಟ್ರೆ ಬೇರೆ ಈಗ ನವಾಂಶಕ್ಕೆ ಶನಿ, ದ್ವಾದಶಾಂಶ, ತ್ರಿಂಶಾಂಶ, ರೇಖಾಣ ಮತ್ತೆ ಸಪ್ತಮಾಂಶ, ಅದರಲ್ಲಿ ಶನಿ ಏನ್ ರೋಲ್ ಬರುತ್ತೆ?
ಗುರುಗಳೇ, ಇದು ಪ್ರೈಮರಿ ಎಜುಕೇಶನ್ ಆಮೇಲೆ ಸೆಕೆಂಡರಿ ಆಮೇಲೆ ಹೈಯರ್ ಎಜುಕೇಶನ್ ಆ ತರದ್ದು ಏನಾದ್ರು ಆಂಗಲ್ ಅಲ್ಲಿ ನೋಡ್ಬೇಕು? ಎಜುಕೇಶನ್ ಮಾತಾಡ್ತಿಲ್ಲ ನಾನೀಗ ಎಜುಕೇಶನ್ಗೆ ಆಮೇಲೆ ಬರ್ತೀನಿ. ನಾನು ಬರೀ ವರ್ಗ ಕುಂಡಲಿಯ ನಿಯಮ ನಿಮ್ಗೆ ಏನು ಹೇಳ್ತಾ ಇದ್ದೀನಿ. ಈಗ ವರ್ಗ ಕುಂಡಲಿ ನಿಯಮ ನಾನು 3+3 6 ನಿಯಮ ಹೇಳಿದೆ. ಅಂದ್ರೆ ನಿಯಮ ಮತ್ತೆ ಅದಕ್ಕೆ ಎಕ್ಸೆಪ್ಷನ್, ನಿಯಮ ಮತ್ತೆ ಎಕ್ಸೆಪ್ಷನ್, ನಿಯಮ ಮತ್ತೆ ಎಕ್ಸೆಪ್ಷನ್ ಹೇಳಿದೆ. ಆ ರೀತಿ ನನ್ನ ಪ್ರಶ್ನೆ ಏನಂದ್ರೆ ವೆರಿ ಸಿಂಪಲ್. ಮತ್ತಿನ್ಯಾವ ಗ್ರಹ ಸರ್, ಈ ರಾಹು ರೀತಿ ಕೇತು ಪ್ಲೇಸ್ಮೆಂಟ್ ಏನಾದ್ರು ನೋಡ್ಬೇಕಾ ಸರ್? ಒಂದ್ ವೇಳೆ ಲಗ್ನದಲ್ಲಿದ್ರೆ ಎಲ್ಲ ನೋಡ್ಬೇಕು. ಆದ್ರೆ ನನ್ನ ಪ್ರಶ್ನೆ ಈಗ ಏನು ಗುರುಗಳೇ, ಉಚ್ಚ ಅಥವಾ ನೀಚ ನೋಡ್ಬೇಕಾ? ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನೀವೆಲ್ಲ ಕರೆಕ್ಟ್ ಆಗಿ ಕೇಳ್ತಾ ಇದ್ದೀರಿ, ಅದೆಲ್ಲ ರೂಲ್ಸ್ ಇದೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ರಾಶಿ ಕುಂಡ್ಲಿಯ ಲಗ್ನಾಧಿಪತಿ, ನವಾಂಶ ಕುಂಡ್ಲಿಯ ಲಗ್ನಾಧಿಪತಿ, ಕಾರಕ ಗ್ರಹಗಳನ್ನ ಅಲ್ದೇನೆ ಮತ್ತೆ ಇನ್ಯಾವ ಗ್ರಹವನ್ನು ನಾವು ಈ 3, 6, 8, 12ರಲ್ಲಿ ಇರಬಾರ್ದು ಅಂತ ನೋಡ್ಬೇಕು. ಕಾಮನ್ ಆಗಿ ಇನ್ಯಾವ ಗ್ರಹ ಉಚ್ಚ ಅಥವಾ ನೀಚ ಆಗಿರೋ ಗ್ರಹ? ಕುಜ ಸರ್. ಅಲ್ಲ, ಕುಜ ಅಲ್ಲ. ವೆರಿ ಸಿಂಪಲ್. ಸರ್, ರವಿ ಮತ್ತೆ ಚಂದ್ರ. ಗುರುಗಳೇ, ಕಾರಕತ್ವ ಯಾವ ರಾಶಿಯ ಸ್ಥಿತದಲ್ಲಿ ಇರ್ತಾರೆ, ಆ ರಾಶಿಯಾಧಿಪತಿ ಎಲ್ಲಿದ್ದಾನಂತ ಚೆಕ್ ಮಾಡ್ಬೇಕಾಗತ್ತೆ. ಅದು ಡಿಸ್ಪೋಸಿಟರ್ ಪ್ರಿನ್ಸಿಪಲ್, ಅದು ಆಮೇಲೆ ಹೇಳ್ಕೊಡ್ತೀನಿ. ನಂದು ವೆರಿ ಸಿಂಪಲ್. ನಾನು ಆನ್ಸರ್ ಹೇಳಿದ್ರೆ ನೀವೆಲ್ಲ ಆಶ್ಚರ್ಯ ಬೀಳ್ತೀರಿ. ಯಾಕೆಂದ್ರೆ ಕ್ಲೂ ಕೊಡ್ತೀನಿ ನೋಡಿ. ನಿಮ್ಮ ಏನು ನಿಮ್ಮ ಥಿಂಕಿಂಗ್ ನ ಚುರುಕ್ ಮಾಡಕ್ಕೆ ಮಧ್ಯ ಒಂದೊಂದು ಕ್ವಶನ್ ಕೇಳ್ತೀನಿ ಅಷ್ಟೇ. ಈಗ ಟೈಮಿಂಗ್ ಆಫ್ ಇವೆಂಟ್ಗೆ ಯಾರು ಮುಖ್ಯ? ಸೂರ್ಯ. ಸೂರ್ಯ. ಚಂದ್ರ ಚಂದ್ರ. ಒಂದು ಗ್ರಹ ಬಗ್ಗೆ ಯೋಚನೆ ಮಾಡ್ಬೇಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ. ಟೈಮಿಂಗ್ ಈಗ ಯಾವ ಟೈಮಲ್ಲಿ ಏನಾಯ್ತದೆ ಏನು ಅಂತ ನಾವು ಯಾವ್ದ್ರಿಂದ ನೋಡ್ತೀವಿ? ಸ್ಥಿತಿಗಳಿಂದ ನೋಡ್ತೀವಿ. ಐ ಮೀನ್ ರವಿ ಅಂಡ್ ಚಂದ್ರನಿಂದ ಅಲ್ಲ, ಅಲ್ಲ ಸರ್? ಇವರಿಗೆ ಮದುವೆ ಆಗುತ್ತೆ, ಇವರಿಗೆ ಕೆಲಸ ಯಾವಾಗ ಸಿಗುತ್ತೆ ಅಂದ್ರೆ ಈಗ ನೋಡ್ಬೇಕು. ಗುರುಗ್ರಹ. 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 ಗುರು ಒಬ್ರೇ ಅಲ್ಲ, ಶುಕ್ರ. ಇಲ್ಲ. ನಿಮ್ಗೆ ನನ್ನ ಯಾವ ಡೈರೆಕ್ಷನ್ ಅಲ್ಲಿ ಕ್ವಶನ್ ಇದೀನಿ ಅಂತ ಸ್ವಲ್ಪ ಪಾಪ ನಿಮಗೆ ಮಿಸ್ ಆಗ್ತಾ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಕಂಡೀಷನ್. ಬಟ್ ಪೊಸಿಷನ್ ನೋಡ್ಬೇಕಾಗತ್ತೆ. ಬುಧ ಪ್ಲಸ್ ಗುರು ಹಂಗೆ ಇಂಡಿವಿಜುವಲ್ ಗ್ರಹ ಅಲ್ಲ, ಅದಕ್ಕೆ ಒಂದು ಕಾಮನ್ ವರ್ಡ್ ಯೂಸ್ ಮಾಡ್ಬೇಕು. ಏನಂದ್ರೆ ಕಾಮನ್ ವರ್ಡ್ ಏನು ಈ ಗ್ರಹಗಳಿಗೆಲ್ಲ ನಾವೇನ್ ಹೇಳ್ಬೇಕು ಅಂದ್ರೆ, ಮತ್ತಿನ್ಯಾರನ್ನ ನೋಡ್ಬೇಕು? ರಾಶಿ ಕುಂಡಲಿಯ ಲಗ್ನಾಧಿಪತಿ, ವರ್ಗ ಕುಂಡಲಿಯ ಲಗ್ನಾಧಿಪತಿ ಮತ್ತು ಕಾರಕ ಆದ್ಮೇಲೆ ದಶಾನಾಥನ್ ನೋಡ್ಬೇಕು. ದಶಾನಾಥ ಕರೆಕ್ಟಾ? ಕರೆಕ್ಟ್. ದಶಾನಾಥ ಈಗ ದಶೆ ನಡೀತಿರ್ತದೆ. ಆ ದಶಾನಾಥ ವರ್ಗ ಕುಂಡಲಿಯಲ್ಲಿ 3, 6, 8, 12ರಲ್ಲಿ ಸ್ಥಿತರಾಗಿದ್ರೆ ಆ ದಶಾ ಕಾಲದಲ್ಲಿ ಕಷ್ಟ ಇರುತ್ತೆ, ಸುಲಭವಾಗಿ ಫಲ ಕೊಡಲ್ಲ. ದಶಾನಾಥನ ಈಗ 1ನೇ ರೂಲು ಅದಕ್ಕೆ ಎಕ್ಸೆಪ್ಷನ್, 2ನೇ ರೂಲು ಅದಕ್ಕೆ ಎಕ್ಸೆಪ್ಷನ್, 3ನೇ ರೂಲು ಅದಕ್ಕೆ ಎಕ್ಸೆಪ್ಷನ್ ಹೇಳಿದೆ. 4ನೇ ಇದು ಕಾಮನ್ ತಿಳ್ಕೊಳ್ಳಿ. ಯಾಕಂದ್ರೆ ತುಂಬಾ ರೂಲ್ಸ್ ಇದೆ. ವರ್ಗ ಕುಂಡಲಿಯ ಜನರಲ್ ರೂಲ್ಸ್ ಒಂದು 15-20 ಇದೆ, ಅದು ಕಳ್ಸ್ಕೊಡ್ತೀನಿ. ಅದನ್ನ ಶೇರ್ ಮಾಡಿದಿನಾ ಇಲ್ಲ ಅದನ್ನ ಮಾಡಿಲ್ವಾ? ವರ್ಗ ಕುಂಡಲಿ ಮಾಡಿದ್ನ? ಮೋಸ್ಟ್ಲಿ ಮಾಡಿಲ್ಲ. ಓಕೆ, ವಾಟ್ ಎವರ್. ಮಾಡಿದೀನಾ ಮೇಡಮ್? ಈ ದಶಾನಾಥ ಹೇಳಿದ್ರಿ, ಆ ರಾಶಿ ಕುಂಡಲಿಯ ದಶಾನಾಥನ್ ಗಮನಿಸ್ಬೇಕಾ ಅಥವಾ ಗೋಚಾರ ನೋಡವಾಗ್ಲ? ದಶಾನಾಥ ಯಾಕಡೆ ಎಲ್ಲಿಂದ ಬರ್ತದೆ ನೀವ್ ಹೇಳಿ? ದಶಾನಾಥ ಎಲ್ಲಿ ನೀವು ದಶಾನಾಥನ ಡಿಸೈಡ್ ಮಾಡ್ತೀರಿ? ಗೋಚಾರದಲ್ಲೇ. ಗೋಚಾರದಲ್ಲ ಮೇಡಮ್, ನಾನ್ ಹೇಳ್ತಿರೋದು ವರ್ಗ ಕುಂಡಲಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಗೋಚಾರನ ನೀವು ರಾಶಿ ಕುಂಡಲಿ ಮೇಲೆ ನೋಡ್ತೀರಿ. ನಾನ್ ಕೇಳ್ತಿರೋದು ವರ್ಗ ಕುಂಡಲಿ ನೋಡ್ಬೇಕಾದ್ರೆ ನೀವು ಗೋಚಾರನ ಎಲ್ಲಿ ನೋಡ್ತೀರಿ? ನೀವು ಈ ದಶಾನಾಥನ್ ತಾನೇ ನೋಡ್ಬೇಕು. ಅಲ್ಲ, ದಶಾನಾಥ ಡಿಸೈಡ್ ಮಾಡೋದಕ್ಕೆ ಬರೀ D1 ಇಂದಾನೇ ದಶಾನಾಥ ಡಿಸೈಡ್ ಮಾಡ್ಕೊಂಡು ಅವನೇಗಿನ ನೋಡ್ಬೇಕು. ಫರ್ದರ್ ಸ್ಟೆಪ್ಸ್ ಆಮೇಲೆ ಬರೋಣ. ಹೇಳ್ತಿರೋದು ಪ್ರೈಮರಿ ಆಗಿ ನಾವೇನು ಫಸ್ಟ್ ರಾಶಿ ಕುಂಡಲಿಯ ಲಗ್ನಾಧಿಪತಿ, ಆ ವರ್ಗ ಕುಂಡಲಿಯ ಲಗ್ನಾಧಿಪತಿ, ಆ ವರ್ಗ ಕುಂಡಲಿಯ ಕಾರಕ, ಈ ರೀತಿ ಸಿಂಪಲ್ ಆಗಿ 1 by 1 ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಯಾಕಂದ್ರೆ ಕೆಲವರು ಪಾಪ ಇನ್ನು ಕಲಿಯೋದ್ರಲ್ಲಿ ಇದಾರೆ. ಅವರೆಲ್ಲರಿಗೂ ತರವಾಗಿ ಕಲಿಬೇಕಾಗಿರೋದ್ರಿಂದ ನಾನೇನ್ ಹೇಳ್ತಿದ್ದೀನಿ, ಏನ್ ದಶೆ ನಡೀತಾ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್ ಸಪ್ತಮಾಧಿಪತಿ ದಶೆ ನಡೀತಾ ಇದೆ, 11ನೇ ಅಧಿಪತಿ ದಶೆ, 2, 7, 9, 11ನೇ ಅಧಿಪತಿಯ ದಶಾಭುಕ್ತಿಗಳು ನಡಿಬೇಕಾದ್ರೆ ಮದುವೆ ಆಗುತ್ತಾ ಇಲ್ವಾ ಅಂತ ನಾವು ಗಮನಿಸ್ತೀವಿ. ಆ ಗ್ರಹ ನವಾಂಶದಲ್ಲಿ ದುಸ್ಥಾನದಲ್ಲಿದ್ರೆ ಅವಾಗ ಮದುವೆ ಬೇಗ ಆಗಲ್ಲ, ಇಲ್ಲ ಡಿಲೇ ಆಗುತ್ತೆ.
ಇಲ್ಲ ಶ್ರಮ ಪಟ್ಟ ಆಗುತ್ತೆ. ಅದ್ ಹೇಳಿದ್ನಲ್ಲ ನಿಮ್ಗೆ, ಡಿಸ್ಪೋಸಿಟರ್ ಪ್ರಿನ್ಸಿಪಲ್ ಮೇಲೆ ಬೇರೆ ಹೇಳಿದೆ, ಇದು ಬೇರೆ. ಈವನ್ ನವಾಂಶ ಕುಂಡಲಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನವಾಂಶ ಕುಂಡಲಿ ತಗೊಂಡ್ಬಿಡೋಣ, ನವಾಂಶ ಕುಂಡಲಿಗೆ ಬರೋಣ. ನವಾಂಶ ಕುಂಡಲಿಯಲ್ಲಿ ಮದುವೆ ವಿಚಾರಕ್ಕೆ, ಈಗ ಇಲ್ಲಿ ನಿಮಗೆ ನೆನ್ನೆನೆ ಹೇಳಿದೆ, 6ರಲ್ಲಿ ರವಿ ಮತ್ತು ಮಂಗಳ, 8ರಲ್ಲಿ ಶನಿ, 3ರಲ್ಲಿ ಗುರು ಮತ್ತೆ ಕೇತು. ಕರೆಕ್ಟ್? ನವಾಂಶ. ಇಲ್ಲಿ ಕೇತು 3ರಲ್ಲಿದೆ, ಅಗೈನ್ ಅದು ಶ್ರಮ. ಕೇತು ದಶ ಅಥವಾ ಭುಕ್ತಿ ಇದ್ರೆ ಶ್ರಮ. ಗುರು 3ರಲ್ಲಿದೆ, ಅಲ್ಲಿ ಗುರು ದಶಾ ಭುಕ್ತಿಯಲ್ಲಿ ಶ್ರಮ ಜಾಸ್ತಿ 3. 6ರಲ್ಲಿ ಮಂಗಳ ಮತ್ತೆ ರವಿ ಇದೆ. ಎಕ್ಸೆಪ್ಷನ್ ರೂಲ್ ಅಪ್ಲೈ ಮಾಡ್ಬೇಕು. ಮಂಗಳಂದ ಏನಾಯ್ತು? ಸ್ವಕ್ಷೇತ್ರ ಆಯ್ತು. ಹಂಗಾಗಿ ಮಂಗಳ 6ರಲ್ಲಿದ್ರುವೆ ಅದು ಶುಭನೇ. ಆಮೇಲೆ ಇನ್ನೊಂದು ಜನರಲ್ ರೂಲ್ಸ್ ಹೇಳ್ಬಿಟ್ಟೆ. ಜನರಲ್ ರೂಲ್ಸ್ ನೀವೆಲ್ಲ ಆಲ್ರೆಡಿ ಬರ್ಕೊಂಡಿದ್ರೆ ಸರಿ, ಬರ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ವರ್ಗ ಕುಂಡಲಿಯಲ್ಲಿ 16 ವರ್ಗ ಕುಂಡಲಿಗಳಲ್ಲಿ ಮಂಗಳ 6ನೇ ಭಾವದಲ್ಲಿ ಸ್ಥಿತರಾಗಿದ್ರೆ, ಅದು ಸ್ವಕ್ಷೇತ್ರ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಲಿ, ಮಿತ್ರ ಕ್ಷೇತ್ರ, ಶತ್ರು ಕ್ಷೇತ್ರ, ಉಚ್ಚ ಕ್ಷೇತ್ರ, ಏನೇ ಆಗಿರ್ಲಿ, 6ನೇ ಭಾವದಲ್ಲಿ ಸ್ಥಿತರಾಗಿದ್ರೆ ಮಂಗಳ ಶುಭನೇ ಮಾಡುತ್ತೆ. ಮಂಗಳ 6ನೇ ಭಾವದಲ್ಲಿ ಶುಭ. ಬುಧ 8ನೇ ಭಾವದಲ್ಲಿ, ಯಾವುದೇ ವರ್ಗ ಕುಂಡಲಿ 8ನೇ ಭಾವದಲ್ಲಿ ಬುಧ ಶುಭ. ಅಷ್ಟಮಾಂಶನ ನಾವು ಆಯುಷಿಗೆ ನೋಡ್ತೀವಿ. ಅಷ್ಟಮಾಂಶ ಈ ಷೋಡಶ ವರ್ಗ ಕುಂಡಲಿಗಳಲ್ಲಿ ಬರಲ್ಲ. 16 ವರ್ಗ ಕುಂಡಲಿಗಳಲ್ಲಿ ಅಷ್ಟಮಾಂಶ ಬರಲ್ಲ. ಆದ್ರೂ ಆ ಅಷ್ಟಮಾಂಶದಲ್ಲಿ ಶನಿ ಅಷ್ಟಮದಲ್ಲಿದ್ರೂ ತೊಂದರೆ ಇಲ್ಲ. ಹಾಗೆ ನವಾಂಶದಲ್ಲಿ ಶುಕ್ರ 12ರಲ್ಲಿದ್ರು ತೊಂದರೆ ಇಲ್ಲ. ಶುಕ್ರ 12ರಲ್ಲಿದ್ರು ತೊಂದರೆ ಇಲ್ಲ. ಅಂದ್ರೆ ಇಲ್ಲಿ 6, 8, 12ಕ್ಕೆ ಎಕ್ಸೆಪ್ಷನ್. 6ರಲ್ಲಿ ಮಂಗಳ, 8ರಲ್ಲಿ ಬುಧ, ಅಷ್ಟಮಾಂಶದ 8ರಲ್ಲಿ ಶನಿ, ನವಾಂಶದ 12ರಲ್ಲಿ ಶುಕ್ರ. ಇಲ್ಲಿ ಇದ್ರೆ ಇದು ಎಕ್ಸೆಪ್ಷನ್ ರೂಲು. ಆಮೇಲೆ ದಶಾನಾಥನಿಗೆ ನಿಮ್ಗೆ ಹೇಳದ್ನಲ್ಲ, ದಶಾನಾಥ ಎಗೈನ್ 6, 8, 12ರಲ್ಲಿ ಇರಬಾರ್ದು. ಒಪ್ಕೋತೀರಲ್ಲ? 6, 8, 12ರಲ್ಲಿ ದಶಾನಾಥ ಇದ್ರೆ ಏನಾಗುತ್ತೆ? ಅವ್ರಿಗೆ ಆ ಕಾರಕತ್ವ, ಮದುವೆ, ಮಕ್ಕಳು, ಹೈಯರ್ ಎಜುಕೇಶನ್, ಉದ್ಯೋಗ, ಆವಾಗ ಡಿಲೇ ಆಗುತ್ತೆ, ತೊಂದರೆಗಳಾಗ್ಬೋದು ಆಲ್ರೆಡಿ ಉದ್ಯೋಗದಲ್ಲಿದ್ರೆ, ಆ ರೀತಿ. ಈಗ ಮತ್ತೊಂದು ಪ್ರಶ್ನೆ ಕೇಳಿದ್ರಿ, ಉಚ್ಚ ಕ್ಷೇತ್ರದಲ್ಲಿದ್ರೆ ಅಂತ ಕೇಳಿದ್ರಿ. ರಾಶಿ ಕುಂಡಲಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ರೆ ಮಾತ್ರ ಗುಡ್. ರಾಶಿ ಕುಂಡಲಿಯಲ್ಲಿ ಉಚ್ಚ ಕ್ಷೇತ್ರವಾಗಿ ಅದು ದುಸ್ಥಾನ ಆಗಿದ್ರುವೆ ಇಟ್ ಈಸ್ ಗುಡ್. ಆಯ್ತಾ? ಅದರಲ್ಲೂ ಕೆಲವು ತೊಂದರೆಗಳಿದಾವೆ. ಅದು ಯಾವಾಗ ಅಂತ ನಿಮಗೆ ನಿನ್ನೆ ಹೇಳಿದೆ, ಇನ್ನೊಂದ್ಸರಿ ಹೇಳ್ತೀನಿ. ಕೆಲವು ಗ್ರಹಗಳು ಈಗ ಫಾರ್ ಎಕ್ಸಾಂಪಲ್ ಧನುರ್ಲಗ್ನಕ್ಕೆ ಶುಕ್ರ ಉಚ್ಚನಾಗಿ, ಅದು ದುಸ್ಥಾನ ಅಲ್ಲ, ಕೇಂದ್ರದಲ್ಲೇ ಇದೆ 4ನೇ ಭಾವದಲ್ಲಿ. ಧನುರ್ಲಗ್ನಕ್ಕೆ ಶುಕ್ರ ಉಚ್ಚನಾಗಿ 4ನೇ ಮೀನರಾಶಿಯಲ್ಲಿ ಉಚ್ಚನಾದ್ರೂ ಶುಭ ಫಲ ಕೊಡಲ್ಲ. ಹಾಗೆ ವೃಷಭ ಲಗ್ನಕ್ಕೆ ಶುಕ್ರ ಉಚ್ಚನಾಗಿ, ರಾಶಿ ಕುಂಡಲಿ ಹೇಳ್ತಿರೋದು ನಾನು, ಉಚ್ಚನಾಗಿದ್ರೆ ಲಗ್ನಾಧಿಪತಿ ಷಷ್ಠಾಧಿಪತಿ, ಲಗ್ನದಿಂದ 6ಕ್ಕೆ ರೋಗ, 6ರಿಂದ ಮತ್ತೆ 6ಕ್ಕೆ ಅದೇ ರೋಗಾಧಿಪತಿ 6ರಿಂದ 6ಕ್ಕೆ ಹೋಗಿದೆ, ಉಚ್ಚ ಬೇರೆ ಆಗಿದೆ. ಹಂಗಾಗಿ ರೋಗ ಉಲ್ಬಣ ಮಾಡುತ್ತೆ ಅನ್ನೋದು ಕಾನ್ಸೆಪ್ಟ್. ಮತ್ತೆ ಇನ್ನೊಂದು ರೂಲ್ಸ್ ಹೇಳಿದೆ, ಶುಭ ಗ್ರಹಗಳಾದ ಗುರು ಮತ್ತೆ ಶುಕ್ರ ಉಚ್ಚರಾದ್ರೆ, ರಾಶಿ ಕುಂಡಲಿಯಲ್ಲಿ ಹೇಳ್ತಿರೋದು ಮಾತ್ರ, ಅವರ ಮೂಲ ತ್ರಿಕೋಣ ರಾಶಿ ಅಶುಭ ಫಲ ಆಗುತ್ತೆ. ಮೂಲ ತ್ರಿಕೋಣ ರಾಶಿಗೆ ಅಶುಭ ಫಲ ಆಗುತ್ತೆ. ಯಾಕೆ ಅಂದ್ರೆ ಅವರು ತಮ್ಮ ಮೂಲ ತ್ರಿಕೋಣ ರಾಶಿಯಿಂದ ಗುರು 8ಕ್ಕೆ ಹೋಗುತ್ತೆ, ಶುಕ್ರ 6ಕ್ಕೆ ಹೋಗುತ್ತೆ. ಇದು ಆಲ್ರೆಡಿ ನಿನ್ನೆ ಹೇಳಿದ್ದೀನಿ, ಅದು ಬರ್ಕೊಂಡಿದ್ರೆ ಬ್ಯೂಟಿಫುಲ್. ಅದೇ ರೀತಿಯಾಗಿ ಈಗ ಏನು ನಾವು ಬೇರೆ ವರ್ಗ ಕುಂಡಲಿಗಳಲ್ಲಿ ಯಾವುದೇ ಗ್ರಹ ಸ್ವಕ್ಷೇತ್ರದಲ್ಲಿದ್ದು ದುಸ್ಥಾನ ಆದ್ರೂ ಪರವಾಗಿಲ್ಲ, ಉಚ್ಚ ಕ್ಷೇತ್ರದಲ್ಲಿದ್ದು ದುಸ್ಥಾನ ಆದ್ರೆ ಏನಾಗುತ್ತೆ ಅಂತ ಪ್ರಶ್ನೆ. ಬರೀ ಕನ್ಸು, ಬಂದ್ಬಿಡುತ್ತೆ, ಮದುವೆ ಆಗ್ಬಿಡ್ತದೆ, ಕೆಲಸ ಸಿಕ್ಬಿಡ್ತದೆ, ಪ್ರಮೋಷನ್ ಸಿಗುತ್ತೆ, ಮಕ್ಕಳಾಗುತ್ತೆ, ಬರೀ ಆಗ್ಬಿಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಹೊರತು ಆಗಲ್ಲ. ಉಚ್ಚ ಕ್ಷೇತ್ರದಲ್ಲಿದ್ರೆ ಏನಾಗುತ್ತೆ? ಗಾಯತ್ರಿ ಮೇಡಮ್ ಕೇಳಿದ್ರು, ಸೊ ಇನ್ನೊಬ್ರು ಯಾರೋ ಕೇಳಿದ್ರು, ಉಚ್ಚ ಕ್ಷೇತ್ರದಲ್ಲಿದ್ದು ದುಸ್ಥಾನವಾದ್ರೆ ಅದು ಬರೀ ಅಫರೆನ್ಷನ್ಸ್ ಆಗುತ್ತೆ ಅನ್ಸುತ್ತೆ, ಆಗಲ್ಲ, ಎಳ್ದಾಡುತ್ತೆ. ಆ ಭುಕ್ತಿ ಮುಗಿಯೋವರೆಗೂ
ಎಳೆದಾಡುತ್ತೆ. ಅಂದ್ರೆ ದಶಾಪೂರ್ತಿ ಹಂಗೆ ಇರಲ್ಲ. ಈಗ ಮದುವೆ ವಿಚಾರಕ್ಕೆ ಶುಕ್ರ ನವಾಂಶ ಕುಂಡಲಿಯಲ್ಲಿ ಉಚ್ಚನಾಗಿದ್ದಾನೆ, ಆದ್ರೆ ದುಸ್ಥಾನ. ಶುಕ್ರದಶೆ ಶುಕ್ರ ಭುಕ್ತಿಲಿ ಟ್ರಬಲ್ ಆಗುತ್ತೆ. ಶುಕ್ರದಶೆ ಪೂರ್ತಿ ಮದ್ವೆನೇ ಆಗಲ್ಲ ಅನ್ನಂಗಿಲ್ಲ. ಯಾಕಂದ್ರೆ 20 ವರ್ಷ ಶುಕ್ರದಶೆ ಮದುವೆ ಆಗಲ್ಲ ಅಂದ್ರಂಗೆ. ಸಪ್ತಮಾಧಿಪತಿ ಶನಿ ಉಚ್ಚನಾಗಿ ದುಸ್ಥಾನದಲ್ಲಿ ನವಾಂಶದಲ್ಲಿ ಕುತ್ಕೊಂಡ್ರೆ, ಸಪ್ತಮಾಧಿಪತಿ ಶನಿ ತನ್ನ ಉಚ್ಚ ಕ್ಷೇತ್ರವಾದ ತುಲಾ ರಾಶಿಯಲ್ಲಿ ದುಸ್ಥಾನದಲ್ಲಿ ಕುತ್ಕೊಂಡ್ರೆ, ದುಸ್ಥಾನ ಅಂದ್ರೆ ಏನಾಗುತ್ತೆ, ನವಾಂಶದಲ್ಲಿ ಮೀನ ಲಗ್ನವಾಗಿ ಅಷ್ಟಮದಲ್ಲಿ ಉಚ್ಚನಾಗಿ ಕುತ್ಕೊಂಡ್ರೆ ಶನಿ ದಶಾ ಶನಿ ಭುಕ್ತಿಯಲ್ಲಿ ಮಾತ್ರ ಟ್ರಬಲ್ ಆಗುತ್ತೆ. ಬಟ್ ಪೂರ್ತಿ ಶನಿ ದಶಾ ಪೂರ್ತಿ ಏನು ತೊಂದರೆ ಆಗಲ್ಲ, ಯಾಕಂದ್ರೆ ಅದು 19 ವರ್ಷ. ಹಾಗಾಗಿ ಈಗ ಅದು ಏನು, ಈ ರೂಲ್ಸ್ ಗಳು ನಿಮಗೆ ಯಾರ್ಯಾರು ನೋಡ್ಬೇಕು, ರಾಶಿ ಕುಂಡಲಿಯ ಲಗ್ನಾಧಿಪತಿ, ಆ ವರ್ಗ ಕುಂಡಲಿಯ ಲಗ್ನಾಧಿಪತಿ, ಆ ವರ್ಗ ಕುಂಡಲಿಯ ಕಾರಕ ಗ್ರಹ, ಹಾಗೆ ದಶಾನಾಥ. ದಶಾನಾಥ ಬಂದು 3, 6, 8, 12 ಇರಬಾರ್ದು. ಅದು ಸ್ವಕ್ಷೇತ್ರ ಆದ್ರೆ ಶುಭನೇ, ಉಚ್ಚ ಕ್ಷೇತ್ರ ಆದ್ರೆ ಶುಭ ಅಲ್ಲ. ಉಚ್ಚ ಕ್ಷೇತ್ರ ಆದ್ರೆ ಏನಾಗುತ್ತೆ, ಆಗುತ್ತೆ ಅನ್ಸುತ್ತೆ, ಆಗಲ್ಲ, ಕನ್ಸು ಅನ್ನೋ ತರದಲ್ಲಿ ಲೆಕ್ಕ. ಈಗ ಇವರಿಗೆ ಮದುವೆ ವಿಚಾರಕ್ಕೆ ನಾವು ಮಾತಾಡ್ತಿದ್ದು, ಈಗ ಅವರಿಗೆ ಗುರು ಮಹಾದಶ ಶನಿ ಭುಕ್ತಿ. ಅವರು ಗುರು ಮಹಾದಶ ಶುರುವಾದಾಗಿಂದನೂ ಮದುವೆಗೆ ಪ್ರಯತ್ನ ಮಾಡಿರ್ಬೇಕು, ಬಹಳ ಎಫರ್ಟ್ ಹಾಕಿದ್ದಾರೆ. ಯಾಕೆ ಅಂದ್ರೆ ನವಾಂಶದ 3ನೇ ಭಾವದಲ್ಲಿ ಗುರು ಸ್ಥಿತರಾಗಿದ್ದಾರೆ. ಆದ್ರೆ ಗುರು ಇಲ್ಲಿ ನವಾಂಶದಲ್ಲಿ ಅಧಿಮಿತ್ರ ಕ್ಷೇತ್ರದಲ್ಲಿ ಸ್ಥಿತರಾಗಿದೆ, ಅಧಿಮಿತ್ರ ಕ್ಷೇತ್ರದಲ್ಲಿದ್ದಾರೆ. ಹಾಗೆ ಗುರು ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ಕೇತುಗೆ ಏನಂತೀವಿ, ಅಬ್ಸ್ಟಕಲ್ ಕ್ರಿಯೇಟಿಂಗ್ ಪ್ಲಾನೆಟ್ ಅಂತ. ಅಬ್ಸ್ಟಕಲ್ ಕ್ರಿಯೇಟಿಂಗ್ ಪ್ಲಾನೆಟ್ ಅದು ನಿಜವಾಗ್ಲೂ ಅಬ್ಸ್ಟಕಲ್ ಕ್ರಿಯೇಟ್ ಮಾಡುತ್ತಾ ಇಲ್ವಾ ಅಂತ ಇದು ರೂಲ್ಸ್ ಹೇಳಿ ಮುಗಿಸ್ಬಿಟ್ಟು ಹೇಳ್ತೀನಿ. ಹಾಗೆ ಕಾರಕ ಶುಕ್ರ ನವಾಂಶದಲ್ಲಿ 9ನೇ ಭಾವದಲ್ಲಿದೆ. ನವಾಂಶ ಲಗ್ನದಿಂದ 9ನೇ ಭಾವದಲ್ಲಿದೆ. ಅಲ್ಲಿಂದ ಬಂದ್ರೆ ನವಾಂಶ ಲಗ್ನಾಧಿಪತಿ ಬುಧ ವ್ಯಯಸ್ಥಾನದಲ್ಲಿದೆ. ಈಗ ನಾವು ಮದುವೆ ವಿಚಾರಕ್ಕೆ ತಗೊಂಡ್ರೆ ಇಲ್ಲಿ ಗುರು ಕೇತು, ಅಲ್ಲಿಂದ ಬಂದ್ರೆ ರವಿ ಮತ್ತೆ ಬುಧನ ಮಾತ್ರ ಚೆಕ್ ಮಾಡಬೇಕು. ಇವರು 4 ಗ್ರಹಗಳು ಏನು, ಗುರು 3ರಲ್ಲಿದೆ, 6ರಲ್ಲಿ ರವಿ ಇದೆ, 12ರಲ್ಲಿ ಬುಧ ಇದೆ. ಇವರು ಯಾವ ರೀತಿ ನಮಗೆ ಅನುಕೂಲನ ಅನಾನುಕೂಲನ ಮಾಡ್ತಾರೆ ಅಂದಾಗ, ರಾಶಿ ಕುಂಡಲಿಯಲ್ಲಿ ರವಿ ಪುಷ್ಕರಾಂಶದಲ್ಲಿಲ್ಲ, ಅಲ್ಲಿಂದ ಬಂದ್ರೆ ಬುಧ ಪುಷ್ಕರಾಂಶದಲ್ಲಿಲ್ಲ, ಅಲ್ಲಿಂದ ಬಂದ್ರೆ ಗುರು ಒಂದು 3 ಪುಷ್ಕರಾಂಶದಲ್ಲಿಲ್ಲ. ಪುಷ್ಕರಾಂಶದಲ್ಲಿದ್ರೆ ಅವರು ಶುಭ ಫಲ ಕೊಡ್ತಾರೆ. ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ವರ್ಗೋತ್ತಮನ, ಯಾರು, ಗುರು ವರ್ಗೋತ್ತಮ ಇಲ್ಲ, ರವಿ ವರ್ಗೋತ್ತಮ ಇಲ್ಲ, ಹಾಗೆ ಬುಧ ವರ್ಗೋತ್ತಮ ಇಲ್ಲ. ಆದ್ರೆ ರವಿ ಉಚ್ಚ ಕ್ಷೇತ್ರದಲ್ಲಿದೆ. ಆದ್ರೂ ಉಚ್ಚ ಕ್ಷೇತ್ರದಲ್ಲಿದ್ರೆ ಅದು ಚತುರ್ಥಾಧಿಪತಿಯಾಗಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ 4ನೇ ಭಾವಕ್ಕೆ ಶುಭ ಆಗುತ್ತೆ. ಯಾಕೆಂದ್ರೆ 4ನೇ ಭಾವದಿಂದ 9 ಅಲ್ಲಿಂದ 9ಕ್ಕೆ ಹೋಗಿದೆ, ಭಾವಾತ್ ಭಾವ ಅಲ್ಲಿಂದ 9ಕ್ಕೆ ಹೋಗಿದೆ. ಹಾಗಾಗಿ ಇದು ಮದುವೆಗೆ ಸಂಬಂಧಪಟ್ಟ ಹಾಗೆ ಅಂತ ಏನು ಶುಭ ಫಲ ಕೊಡಲ್ಲ. ಆದ್ರೆ ನವಾಂಶ ಕುಂಡಲಿಯಲ್ಲಿ ಸಪ್ತಮಾಧಿಪತಿಯಾದ ಮಂಗಳ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿದೆ. ಅದು 6ನೇ ಭಾವದಲ್ಲಿ ಸ್ಥಿತರಾಗಿದ್ರು ಫಲ ಬರುತ್ತೆ. ಆದ್ರೆ ಇಲ್ಲಿ ಇನ್ನೂ ಒಂದು ಏನ್ ನೋಡ್ಬೇಕು, ನವಾಂಶ ಲಗ್ನವನ್ನು ಬಹಳ ಮುಖ್ಯವಾಗಿ ನೋಡ್ಬೇಕು. ಹಾಗೆ ನವಾಂಶ ಲಗ್ನದಿಂದ 7ನೇ ಭಾವ ಸ್ವಲ್ಪ ಅಶುಭ ಕರ್ತರಿ ಯೋಗದಲ್ಲಿ ಇದೆ, ಅಶುಭ ಕರ್ತರಿ ಯೋಗದಲ್ಲಿದೆ. ಹಾಗಾಗಿ ಈಗ ನಡೀತಿರೋದು ಗುರುದಶೆ ಶನಿ ಭುಕ್ತಿ, ಸ್ವಲ್ಪ ಡಿಲೇ ಆಗ್ಬಹುದು. ಬಟ್ ಈಗ ಪ್ರಶಸ್ತವಾಗಿ ಇದೆ ಕಾಲ. ಶನಿ 10 ಡಿಗ್ರಿ ಇರೋದ್ರಿಂದ ಶನಿ ಭುಕ್ತಿಯ 2ನೇ ಭಾಗದಲ್ಲಿ ಫಲ ಕೊಡ್ತದೆ. ಯಾಕಂದ್ರೆ ಅದು ಶನಿ ಬಂದು ಮಕರ ರಾಶಿಯ 2ನೇ ದ್ರೇಕಣದಲ್ಲಿದೆ. ನೀವು ಯಾವಾಗ ರಿಸಲ್ಟ್ ಕೊಡ್ತದೆ ಅಂತ ನೀವು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಯಾವುದೇ ವರ್ಗ ಕುಂಡಲಿಯಲ್ಲಿ ಡಿಗ್ರಿ ನೋಡ್ಕೋಬೇಕು, ಎಷ್ಟು ಡಿಗ್ರಿಲಿ ಅಂತ. ಇದನ್ನ ಬರ್ಕೊಳ್ಳಿ. ಯಾವಾಗ ಈಗ ಭುಕ್ತಿ ನಡೀತಾ ಇರ್ತದೆ, ದಶಾ ಬಿಡಿ, ದಶಾದು ಫಲನು ಹಂಗೆ ನೋಡ್ಬೇಕು, ಅದೇ ರೀತಿ ನೋಡ್ಬೇಕು. ಆ ದಶಾನಾಥ ಫಾರ್ ಎಕ್ಸಾಂಪಲ್ ಈಗ ಗುರು ದಶೆ ನಡೀತಾ ಇದೆ. ಗುರು ದಶೆ 3ನೇ ಭಾಗದಲ್ಲಿ 16 ವರ್ಷ ಗುರು ದಶೆ, 5 ವರ್ಷ 4 ತಿಂಗಳು ಒಂದು ಭಾಗ, 5 ವರ್ಷ 4 ತಿಂಗಳು, 5 ವರ್ಷ 4 ತಿಂಗಳು, 5 ವರ್ಷ 4 ತಿಂಗಳು ಅಂತ 3 ಭಾಗ ಮಾಡ್ತೀರಿ. ಕೊನೆ 5 ವರ್ಷ 4 ತಿಂಗಳು ಗುರು ದಶಾ ಕಾಲದಲ್ಲಿ ಬಹಳ ಫಲಗಳು ಬಹಳ ಅನುಭವಕ್ಕೆ ಬರ್ತದೆ.
ಬರ್ತದೆ. ಅದು ಶುಭ ಫಲ ಇರ್ಬೋದು, ಅಶುಭ ಫಲ ಇರ್ಬೋದು. ಯಾಕೆಂದ್ರೆ ಒಂದೊಂದು ಈ ವರ್ಗ ನವಾಂಶಕ್ಕೆ ಸಂಬಂಧಪಟ್ಟ ಹಾಗೆ, ನವಾಂಶ ಸಂಬಂಧಪಟ್ಟ ಹಾಗೆ ಅದು ಗುರು ದಶೆಯ ಕೊನೆಯ ಭಾಗದಲ್ಲಿ, 3 ಭಾಗ ಮಾಡಿದಾಗ ಕೊನೆಯ ಭಾಗದಲ್ಲಿ ಅದು, ಯಾಕೆಂದ್ರೆ 3ನೇ ದ್ರೇಖನದಲ್ಲಿದೆ. 28 ಡಿಗ್ರಿ ಅಂದ್ರೆ ಅದು 20 ಡಿಗ್ರಿಯಿಂದ 30 ಡಿಗ್ರಿ ಇರೋದ್ರಿಂದ ಗುರುದಶಾ ಕಾಲದ ಕೊನೆಯ 5 ವರ್ಷ 4 ತಿಂಗಳಲ್ಲಿ ಅವರಿಗೆ ಏನು ಈ ಸಾಂಸಾರಿಕ ಜೀವನದಲ್ಲಿ ಗುರುವಿನ ಒಂದು ದಶಾಕಾಲದ ಫಲಗಳು ಚೆನ್ನಾಗಿ ಸಿಗುತ್ತೆ. ಯಾಕೆ ಅಂದ್ರೆ ಈ ಲಗ್ನಕ್ಕೆ ಗುರು 8 ಮತ್ತು 11ನೇ ಅಧಿಪತಿ 9ರಲ್ಲಿದೆ, ಶುಭ ಸ್ಥಾನದಲ್ಲೇ ಇದೆ. 9ನೇ ಗುರು ಅಗೇನ್ ನವಾಂಶಕ್ಕೆ ಬರೀ ಶುಕ್ರ ಮಾತ್ರ ಕಾರಕ ಅಲ್ಲ. ನಾವು ಬೇರೆ ಧರ್ಮ ಕೈಂಕರ್ಯಗಳು, ಪುಣ್ಯ ಕೆಲಸಗಳು ಇಂಥವೆಲ್ಲ ಮಾಡ್ಬೇಕಾದ್ರೆ ಗುರುವನ್ನು ಕಾರಕ ಅಂತ ತಗೊಂಡು, ಗುರು ನವಾಂಶ ಲಗ್ನದಲ್ಲಿ 9ನೇ ಭಾವದಲ್ಲಿದ್ರೆ ತುಂಬಾ ಉತ್ತಮ. ಇದೊಂದು ಬಹಳ ಇಂಪಾರ್ಟೆಂಟ್, ಬರ್ಕೊಳ್ಳಿ. ನವಾಂಶ ಲಗ್ನದಿಂದ ಗುರು 9ರಲ್ಲಿದ್ರೆ ಅಥವಾ ನವಾಂಶದ ಲಗ್ನಾಧಿಪತಿ 9ರಲ್ಲಿದ್ರೆ ತುಂಬಾ ಶುಭ. ಗೊತ್ತಾಯ್ತಾ? ಪರ್ಟಿಕ್ಯುಲರ್ಲಿ ನವಾಂಶಕ್ಕೆ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನವಾಂಶ ಲಗ್ನದಿಂದ 9ನೇ ಭಾವದಲ್ಲಿ ಗುರು ಅಥವಾ ನವಾಂಶ ಲಗ್ನಾಧಿಪತಿ ಇದ್ರೆ ತುಂಬಾ ಉತ್ತಮ. ಆಯ್ತಾ? ಅದು ಬಿಟ್ರೆ ನೆಕ್ಸ್ಟ್ ನವಾಂಶ ಲಗ್ನಾಧಿಪತಿ ಮತ್ತು ಆ ವರ್ಗ ಕುಂಡಲಿಯ ಕಾರಕ 5ರಲ್ಲಿದ್ರು ಶುಭ. 5ರಲ್ಲಿದ್ರು 5, 9ರಲ್ಲಿದ್ರೆ ಶುಭ. ಕೇಂದ್ರದಲ್ಲಿದ್ರಂತೂ ಒಳ್ಳೇದೇ ಇರ್ಲಿ. ಸೊ ಈಗ ಇವರು ಮದುವೆ ವಿಚಾರಕ್ಕೆ ಈಗ ನಡೀತಾ ಇರೋದು ದಶೆ ಬಂದು, 1 ನಿಮಿಷ ಇವೆಲ್ಲ ತೆಗಿಯೋಣ. ಗುರುಗಳೇ ಒಂದ್ ಸ್ವಲ್ಪ ಸ್ಲೋ ಆಗಿ ಹೇಳಿ ಗುರುಗಳೇ, ಬರ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾವ್ದು ಹೇಳ್ಬೇಕು ಕೇಳಿ, ರಿಪೀಟ್ ಮಾಡ್ತೀನಿ. 5, 9 ಹೇಳಿದ್ರಲ್ಲ, ಅದ್ ಹೇಳಿ ಗುರುಗಳೇ. ಇವಾಗ ಹೌದು, ನವಾಂಶ ಈಗ ನವಾಂಶ ಪರ್ಟಿಕ್ಯುಲರ್ಲಿ ನವಾಂಶ ಚಾರ್ಟ್ಗೆ ನವಾಂಶ ಕುಂಡಲಿಯಲ್ಲಿ ನವಾಂಶ ಲಗ್ನದಿಂದ ನವಾಂಶ 9ನೇ ಭಾವದಲ್ಲಿ ಗುರು ಇದ್ರೆ ಅತ್ಯಂತ ಶುಭ. ಯಾವಾಗ? ಗುರು ದಶಾ ಕಾಲದಲ್ಲಿ. ಹಾಗೂ ಆ ವ್ಯಕ್ತಿ ಬಹಳ ಧರ್ಮ ಮಾರ್ಗದಲ್ಲಿ ನಡ್ಕೋತಾನೆ. ಆ ವ್ಯಕ್ತಿ ನವಾಂಶಕ್ಕೆ ಇನ್ನೊಂದು ಹೆಸರು ಏನ್ ಹೇಳಿ? ಧರ್ಮಾಂಶ. ಧರ್ಮಾಂಶ. ನವಾಂಶಕ್ಕೆ ಇನ್ನೊಂದು ಹೆಸರು ಧರ್ಮಾಂಶ. ಹಾಗೆ ಶಿಕ್ಷಾಂಶಕ್ಕೆ ಇನ್ನೊಂದು ಹೆಸರು ಸಿದ್ಧಾಂಶ. ಸಿದ್ಧಿ ಮಾಡೋದು. ನೀವು ಅಸ್ಟ್ರಾಲಜಿ ಓದಿ ನೀವು ಸಿದ್ಧಿ ಪಡ್ಕೋತಾರೆ. ಸಿದ್ಧಾಂಶ ನೋಡಿ ಹೆಂಗಿದೆ ಹೈಯರ್ ಎಜುಕೇಶನ್ಗೂ ಈಗ ಮಾಡರ್ನ್ ಟೈಮ್ಗೂ. ಅವಾಗ ನಮ್ಮ D27ಗೆ ಇನ್ನೊಂದು ಹೆಸರು ಕಾಣ್ತಿಲ್ವ ಯಾರಿಗೂ? ಕಂಪ್ಲೀಟ್ ಆಗ್ಲಿಲ್ಲ ಗುರು. 5, 9 ಬರ್ತೀನಿ. D27ಗೆ ಏನಂತಾರೆ ಇನ್ನೊಂದು ಹೆಸರು ಕಾಣ್ತಿದ್ಯಾ? ಸ್ಕ್ರೀನ್ ಇಲ್ವಾ? ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ಇದೆ ಗುರುಗಳೇ. ನಕ್ಷತ್ರಾಂಶ. ಹವೇದಾಂಶ. ಅಲ್ಲಲ್ಲ, ಕವೇದಾಂಶ ಅಲ್ಲ. ಕವೇದಾಂಶ D40ಗೆ ಕವೇದಾಂಶ ನಕ್ಷತ್ರಾಂಶ. ಅಲ್ಲೇ ಇದೆ ಹೆಸರು, ನಕ್ಷತ್ರಾಂಶ ಅಂತ ಹೇಳ್ತಾರೆ. ಅಲ್ಲೇ ಇದೆ ಹೆಸರು. ಯಾಕೆ 27 ನಕ್ಷತ್ರ ಇದೆ, ಹಂಗಾಗಿ ಅದನ್ನ ಹೇಳ್ತಾರೆ. ಈಗ ನಮ್ಮ ಇವರು ಪರಮೇಶ್ ಕೇಳಿದ್ರು, ನವಾಂಶ ಕುಂಡಲಿಯ ಲಗ್ನದಿಂದ 9ನೇ ಭಾವದಲ್ಲಿ ಗುರು ಸ್ಥಿತರಾದ್ರೆ ಅತ್ಯಂತ ಶುಭ. ಅವರು ಧರ್ಮ ಕೈಂಕರ್ಯಗಳಲ್ಲಿ ತೊಡಗಿರ್ತಾರೆ, ಧರ್ಮವಾಗಿ ಜೀವನ ಮಾಡ್ತಿರ್ತಾರೆ. ಆ ರೀತಿ ಎಲ್ಲ ಇದೆ. ಅದನ್ನ ನೋಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅದು ಅಫ್ಲಿಕ್ಟ್ ಆಗಿರ್ಬಾರ್ದು. ಆಯ್ತಾ? ಅಫ್ಲಿಕ್ಟ್ ಆಗಿರ್ಬಾರ್ದು, ಅಧಿಶತ್ರು ಕ್ಷೇತ್ರನೂ ಆಗಿರ್ಬಾರ್ದು. ಅದನ್ನೆಲ್ಲ ಸ್ವಲ್ಪ ನೋಡ್ಬೇಕು. ಒಂದೇ ಪ್ಯಾರಾಮೀಟರ್ ಅಲ್ಲ, ಬಟ್ ಯಾವುದೇ ಡಿಲಿನಿಯೇಷನ್ ಪ್ರಿಡಿಕ್ಷನ್ ಅಲ್ಲಿ ಒಂದೇ ಪ್ಯಾರಾಮೀಟರ್ ನೋಡಬಾರ್ದು. ನಾನು ನಿಮ್ಗೆ ಹೋಗ್ತಾ ಡೈರೆಕ್ಟ್ ಚಾರ್ಟ್ ಡಿಲಿನಿಯೇಷನ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಮಾಡ್ತೀನಲ್ಲ ಮುಂದಕ್ಕೆ, ಅವಾಗ ನಿಮಗೆ ಎಲ್ಲಾ ಪ್ಯಾರಾಮೀಟರ್ನು ಹೇಳ್ಬಿಟ್ಟೆ ಮುಂದಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದ್ರೆ ಯಾವುದೇ
ವರ್ಗಕುಂಡಲಿಯ ಲಗ್ನಾಧಿಪತಿ ಲಗ್ನ ಭಾವದಿಂದ 5-9ರಲ್ಲಿ ಸ್ಥಿತರಾದ್ರೆ ಒಳ್ಳೇದು. ಲಗ್ನ ಭಾವದಿಂದ 5-9ರಲ್ಲಿ ಸ್ಥಿತರಾದ್ರೆ ಒಳ್ಳೇದು. ಕೇಂದ್ರದಲ್ಲಿ ಸ್ಥಿತರಾದ್ರೂ ಒಳ್ಳೇದೇ. ಯಾಕೆಂದ್ರೆ ನಾನು ಯಾವ ರೀತಿ ಹೇಳ್ತಿದ್ದೀನಿ ಅಂದ್ರೆ 5-9ರಲ್ಲಿ ಸ್ಥಿತರಾದ್ರೆ, 5ರಲ್ಲಿ ಸ್ಥಿತರಾದ್ರೆ ಅದು ಒಂದು ರಾಜಯೋಗ ತರ, 9ರಲ್ಲಿ ಸ್ಥಿತರಾದ್ರೆ ಅವರು ಆ ವರ್ಗಕುಂಡಲಿಯ ಕಾರಕತ್ವಕ್ಕೆ ಸಂಬಂಧಪಟ್ಟಂಗೆ ಬಹಳ ಧರ್ಮ ಮಾರ್ಗದಲ್ಲಿ ನಡೀತಾರೆ ಅಂತ. ಆಯ್ತಾ? ಇದನ್ನ ಬರ್ಕೊಂಡ್ರ? ಪರಮೇಶ್ ಅವರೇ ಇನ್ಯಾವ್ದು ಹೇಳ್ಬೇಕಿತ್ತು? ಅಷ್ಟೇನಾ? ನಿಮ್ಗೆ ಇನ್ನೇನಾದ್ರು ಪಾಯಿಂಟ್ ಬಿಟ್ನಾ ನಾನು? ಗುರುಗಳೇ ಅದೇ ಬೇಕಾಗಿದ್ದು. ಇನ್ನೊಂದ್ಸರಿ ಹೇಳಿ ಗುರುಗಳೇ, ನಾನು ಸ್ವಲ್ಪ ಲೇಟ್ ಆಯ್ತು. ವರ್ಗ ಕುಂಡಲಿಯ ಅದು ಹೇಳಿ. ನವಾಂಶ ವರ್ಗಕುಂಡಲಿಯ ಲಗ್ನದಿಂದ 9ರಲ್ಲಿ ಗುರು ಸ್ಥಿತರಾದ್ರೆ ತುಂಬಾ ಉತ್ತಮ. ನೆಕ್ಸ್ಟ್, ಯಾವುದೇ ವರ್ಗಕುಂಡಲಿಯ ಲಗ್ನದಿಂದ ಲಗ್ನಾಧಿಪತಿ ಆ ಲಗ್ನದಿಂದ 5-9ರಲ್ಲಿದ್ರೆ ಬಹಳ ಒಳ್ಳೇದು. ಓಕೆನಾ? ಈಗ ಇವ್ರಿಗೆ ಮದುವೆ ವಿಚಾರಕ್ಕೆ ಒಂದು ವಿಚಾರ ಮಾಡ್ಬಿಡೋಣ. ಈಗ ಇವರಿಗೆ ಗುರು ಮಹಾದಶ, ಶನಿ ಭುಕ್ತಿ ನಡೀತಾ ಇದೆ, ಮತ್ತೆ ಬುಧ ಪ್ರತ್ಯಂತರ ದಶ ನಡೀತಾ ಇದೆ. ಈಗ ಭುಕ್ತಿನಾಥನೇ ಪವರ್ಫುಲ್. ಅಂದ್ರೆ ಗುರುದಶಾದಲ್ಲಿ ಗುರು ವೆರಿ ಇಂಪಾರ್ಟೆಂಟ್. ಗುರು ಈಗ ದಶಾನಾಥ ಫೈನ್ ಆಗಿದ್ದಾನೆ ಅಂದ್ರೆ ಎಂಟೈರ್ ದಶ ಕಂಫರ್ಟಬಲ್ ಆಗಿರುತ್ತೆ. ಆ ಭುಕ್ತಿಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಬಿಡ್ತಾರೆ ಅವರು. ಗುರುದಶ ಚೆನ್ನಾಗಿದೆ, ಗುರು ಯೋಗ ಕೊಡುವಂತ ಗ್ರಹ, ಧನಕಾರಕ ಗುರು, ಆ ಕಾರಕತ್ವಗಳೆಲ್ಲ ಏನೇನಿದೆ ಅದು ಗುರುದಶ ಗುರು ಭುಕ್ತಿ ಕಾಲದಲ್ಲಿ ಕೊಟ್ಬಿಡ್ತದೆ. ಆಮೇಲೆ ಇನ್ನೊಂದು ರೂಲ್ಸ್ ಇದೆ, ಹೇಳ್ಕೊಂಬಿಡಿ. ಸ್ವದಶ ಸ್ವಭುಕ್ತಿಯಲ್ಲಿ ಸ್ವಲ್ಪ ರಿಸಲ್ಟ್ಸು ಅಷ್ಟು ಸುಲಭವಾಗಿ ಬರಲ್ಲ. ಸ್ವದಶ ಸ್ವಭುಕ್ತಿಯಲ್ಲಿ ಯಾವುದೇ ಗ್ರಹದ ಅದೇ ದಶೆ ಅದೇ ಭುಕ್ತಿಯಲ್ಲಿ, ಯಾಕೆಂದ್ರೆ ಇನ್ನೊಂದು ದಶೆ ಮುಗಿದು ಆ ದಶೆಗೆ ಬಂದಿರ್ತೀರಿ, ಆ ದಶೆಗೆ ಅಡ್ಜಸ್ಟ್ ಆಗ್ಬೇಕಾಗಿರ್ತದೆ ನೀವು. ಹಾಗಾಗಿ ಅದು ಏನು, ಈ ಗುರುದಶೆ ಏನಾಗುತ್ತೆ, ರಾಹು ದಶೆ ಮುಗಿದ್ಮೇಲೆ ಬರೋದು. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡ್ಲೇಬೇಕು. ರಾಹು ದಶೆಯಲ್ಲಿ ವ್ಯಕ್ತಿ ಆದಷ್ಟು ಟೋಟಲ್ ಅನ್ಯತಿಕಲ್ ಇರುವ ಚಾನ್ಸಸ್ ಬಹಳ ಇರ್ತದೆ. ಆದ್ರೆ ಗುರು ದಶೆಯಲ್ಲಿ ಅದೇ ರೀತಿ ಕಂಟಿನ್ಯೂ ಆದ್ರೆ ಅದು ಫುಲ್ ಉಲ್ಟಾ ಹೊಡೆದು ಬಿಡ್ತದೆ, ಬಹಳ ರಿವರ್ಸ್ ಆಗ್ಬಿಡ್ತದೆ. ಹಾಗಾಗಿ ಆ ಒಂದು ಅಡ್ಜಸ್ಟ್ ಆಗ್ಬೇಕಾಗಿರೋ ಒಂದು ವಿಚಾರಕ್ಕೋಸ್ಕರನೇ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡ್ತಾರೆ. ಅದು ರಾಶಿ ಕುಂಡಲಿಯಲ್ಲಿ ರಾಹು ಬೃಹಸ್ಪತಿ 6-8ರಲ್ಲಿದ್ರೆ, 6-8 ಪರಸ್ಪರ 6-8ರಲ್ಲಿದ್ರೆ, ಮತ್ತೆ 2-12ರಲ್ಲಿದ್ರೆ ಅದನ್ನ 100% ಮಾಡ್ಲೇಬೇಕು. ಇಲ್ಲಿ ಗುರು ರಾಹು 5-9ರಲ್ಲಿದ್ದಾರೆ. ಆದ್ರೂ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅಷ್ಟೊಂದು ಟಪಕ್ ಅಂತ ಅಷ್ಟೊಂದು ಅಶುಭ ಫಲ ಕೊಡಲ್ಲ. ಆಯ್ತಾ? ಸೊ ಹಾಗಾಗಿ ದಶೆ ನೋಡ್ಬೇಕಾದ್ರೂ ಬಹಳಷ್ಟು ರೂಲ್ಸ್ ಗಳಿದಾವೆ. ಹಾಗಾಗಿ ಆ ಭುಕ್ತಿನಾಥ ಅವರ ದಶಾನಾಥ ಫುಲ್ ಸಪೋರ್ಟ್ ಇದ್ದಾಗ ಭುಕ್ತಿನಾಥ ರಿಸಲ್ಟ್ ಕೊಟ್ಬಿಡ್ತದೆ. ಅದರಲ್ಲೂ ದಶಾನಾಥನಿಗೂ ಭುಕ್ತಿನಾಥನಿಗೂ ಮಿತ್ರತ್ವ, ಮತ್ತೆ ದಶಾನಾಥನು ಭುಕ್ತಿನಾಥರು ಆ ವರ್ಗ ಕುಂಡಲಿಗಳಲ್ಲಿ ಪರಸ್ಪರ 6-8ರಲ್ಲಿದ್ದಾರ, 4-10ರಲ್ಲಿ ಸಮಸಪ್ತಮದಲ್ಲಿ 5-9ರಲ್ಲಿದ್ರೆ ಶುಭ ಫಲ, 6-8 2-12ರಲ್ಲಿದ್ರೆ 6-8ರಲ್ಲಿದ್ರೆ ಅಶುಭ ಫಲ, 2-12ರಲ್ಲಿದ್ರೆ ಸ್ವಲ್ಪ ಶುಭ ಫಲ ಕಡಿಮೆ. ಈ ರೀತಿ ಎಲ್ಲ 3-11ರಲ್ಲಿದ್ರೆ ಶ್ರಮ. ಇದೆಲ್ಲ ರೂಲ್ಸ್ ಅಪ್ಲೈ ಮಾಡಬೇಕು. ವರ್ಗ ಕುಂಡಲಿಗೆ ಏನ್ ರೂಲ್ಸ್ ಅಪ್ಲೈ, ರಾಶಿ ಕುಂಡಲಿ ಇರೋ ರೂಲ್ಸ್ ಅಪ್ಲೈ ಮಾಡಂಗಿಲ್ಲ ಅಂತಿಲ್ಲ, ಅದನ್ನು ಮಾಡ್ಬೇಕು. ಹಾಗೆ ಈಗ ಇಲ್ಲಿ ಗುರು ಮತ್ತೆ ಶನಿ ಪೊಸಿಷನ್ ಮತ್ತೆ ನೋಡಿದ್ರೆ, ಈಗ ಗುರು ಮತ್ತೆ ಶನಿ ಇಲ್ಲಿ 3-11 ಅಲ್ಲಿ ಇದ್ದಾರೆ. ಸೊ ಸ್ವಲ್ಪ ಶ್ರಮ ಮದುವೆ ವಿಚಾರಕ್ಕೆ. ಯಾಕಂದ್ರೆ ನಾವು ನವಾಂಶದಲ್ಲಿ ನೋಡ್ತಾ ಇರೋದು, ನವಾಂಶದಲ್ಲಿ ಹೆಂಗಿದ್ದಾರೆ ಅದನ್ನು ನೋಡ್ಬೇಕು. ರಾಶಿ ಕುಂಡಲಿ ಹಂಗಿದ್ದಾರೆ, ನವಾಂಶ ಕುಂಡಲಿಯಲ್ಲಿ ಗುರು ಮತ್ತೆ ಶನಿ 6-8 ಅಲ್ಲಿ ಇದ್ದಾರೆ. ಮತ್ತೆ ಶ್ರಮ. ಆದ್ರೆ ಗುರು ಅಧಿಮಿತ್ರ ಕ್ಷೇತ್ರದಲ್ಲಿದೆ, ಮತ್ತೆ ಶನಿ ಸ್ವಕ್ಷೇತ್ರದಲ್ಲಿದೆ. 6-8 ಪರಸ್ಪರ. 6-8 ಅಂದ್ರೆ ಗೊತ್ತಲ್ವಾ? ಗುರುವಿಂದ ಶನಿ 6ರಲ್ಲಿದೆ. ಗುರುವಿಂದ ಲೆಕ್ಕ ಹಾಕಿ, ಗುರು 1 2 3 4 5 6, ಗುರುವಿಂದ ಶನಿ ಲೆಕ್ಕ ಹಾಕಿದ್ರೆ 6, ಶನಿಯಿಂದ ಗುರು ಲೆಕ್ಕ ಹಾಕಿದ್ರೆ 8. ಸೊ ಹಂಗಾಗಿ ಸ್ವಲ್ಪ ರಿಸಲ್ಟ್ಸು ಎಕ್ಸ್ಪೆಕ್ಟೆಡ್ ಲೆವೆಲ್ ಬರಲ್ಲ. ಹೆಣ್ ನೋಡ್ತಾರೆ, ಇಷ್ಟ ಆಗಲ್ಲ, ಇಲ್ಲ ಇವ್ರು ಇಷ್ಟ ಆಗಿರೋದು ಅವ್ರು ಒಪ್ಪಲ್ಲ, ಇಲ್ಲ ಜಾತಕ ಸರಿ ಬರಲ್ಲ, ಹಿಂಗೆ ಏನೋ ಒಂದ್ ಕಾರಣ, ಇಲ್ಲ ಹೆಣ್ ನೋಡಕ್ ಹೋಗ್ಬೇಕು ಅಂದ್ರೆ ಏನೋ ಆಗಲ್ಲ. ಈ ತರ ಎಲ್ಲ ಟ್ರಬಲ್ಸ್ಗಳು ಆಗ್ತಾ ಇರ್ತದೆ. ಹಂಗಾಗಿ ಶನಿ ಭುಕ್ತಿ ಆದ್ಮೇಲೆ ಬುಧ ಭುಕ್ತಿ, ಅಲ್ಲಿ ಗುರು ಬುಧ
4-10 ಪೊಸಿಷನ್ ಇದ್ದಾರೆ. ಬುಧ ಏನಾಗುತ್ತೆ ಈಗ ಇಲ್ಲಿ, ಬುಧ ಬಂದು ಅವಯೋಗಿಯಾಗಿ ರಾಶಿ ಕುಂಡಲಿಯಲ್ಲಿ 12ನೇ ಮನೆಯಲ್ಲಿ ಕೂತಿರೋದ್ರಿಂದ ಶುಭ ಫಲ ಕೊಡುತ್ತೆ. ಮತ್ತೆ ಈ ಲಗ್ನಕ್ಕೆ ಬುಧ 2ನೇ ಮತ್ತು ಪಂಚಮಾಧಿಪತಿ ಆಗಿದೆ. ಜೊತೆಗೆ 12ನೇ ಭಾವ ಅಂದ್ರೆ ಶಯನ ಸುಖ ಅಥವಾ ದಾಂಪತ್ಯ ಸುಖ ಅಂತಾನು ಹೇಳ್ತೀವಿ. ಹಾಗಾಗಿ ಬುಧ ಭುಕ್ತಿಯಲ್ಲಿ ಮದುವೆಗೆ ಬಹಳ ಚಾನ್ಸಸ್ ಇದೆ. ನಮ್ಮ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಪ್ರಕಾರ ಬುಧ ಕೇತು ನಕ್ಷತ್ರದಲ್ಲಿದೆ, ಕೇತು 11ನೇ ಭಾವದಲ್ಲಿದೆ. ಹಾಗಾಗಿ ಶನಿ ಭುಕ್ತಿಯಲ್ಲಿ ಪ್ರಯತ್ನಗಳಾಗಿ ಒಂದು ಲೆವೆಲ್ಗೆ ಬರ್ತದೆ. ಬುಧ ಭುಕ್ತಿವರೆಗೂ ಕಾಯ್ಬೇಕಾ ಏನೋ ಮದುವೆಗೆ ಅನ್ನೋದು ಒಂದು ವಿಚಾರ ಇದೆ. ಅದಕ್ಕೆ ನಾವು ಇನ್ನೊಂದು ನೇರವಾಗಿ ನೋಡ್ಬೇಕಂದ್ರೆ ನವಾಂಶ ಲಗ್ನಾಧಿಪತಿ 12ರಲ್ಲಿದೆ. ಅಂದ್ರೆ 30 ಕ್ರಾಸ್ ಆಗ್ಬಿಡುತ್ತೇನೋ ಮದುವೆಗೆ ಅನ್ನೋದು ಒಂದು ಪ್ರಬಲವಾಗಿ ಕಾಣ್ತಾ ಇದೆ. ಮದುವೆಗೆ 30 ಡಿಲೇ ಮ್ಯಾರೇಜ್ ಅಂದ್ರೆ 30 ಕ್ರಾಸ್ ಆಗ್ಬಿಡುತ್ತೆ. ಡಿಲೇ ಮ್ಯಾರೇಜ್ ಅಂದ್ರೆ 30 ಕ್ರಾಸ್ ಆಗುತ್ತೆ. ಓಕೆನಾ? ಸೊ 8:55 ಆಯ್ತು. 9 ಗಂಟೆಗೆ ನಾನು ಇವತ್ತು ಕ್ಲಾಸ್ ಮುಗಿಸ್ತೀನಿ. 1:15 ಗಂಟೆ ಅಂತ ಪಾಪ ರಂಗನಾಥ್ ಹಾಕಿದ್ರು. ಸ್ವಲ್ಪ ನಂದು ಬೇರೆ ಬೇರೆ ಎಂಗೇಜ್ಮೆಂಟ್ಸ್ ಇಂದ ಸ್ವಲ್ಪ ಇದಾಗ್ತಾ ಇದೆ. ಆದ್ರೆ ನಿಮ್ಗೆಲ್ಲ ಕ್ಲಾಸ್ ನಾನು ಕಂಟಿನ್ಯೂಸ್ ಡೆಲಿವರಿ ಮಾಡಬೇಕು. ಹಾಗಾಗಿ ದಯಮಾಡಿ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ. ಡೌಟ್ಸ್ ಇದ್ರು ಕೇಳಿ. ಈಗ ಹೇಳಿರೋದ್ರಲ್ಲಿ ಅರ್ಥ ಆಗಿಲ್ಲ ರಿಪೀಟ್ ಮಾಡಿ ಅಂದ್ರೂ ಮಾಡ್ತೀನಿ, ಅಥವಾ ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಡೌಟ್ಸ್ ಇದ್ರೆ ಕೇಳಿ. ಈ ಕ್ಲಾಸ್ಗೆ ಸಂಬಂಧಪಟ್ಟಿದಂತಲ್ಲ, ಏನಿ ಡೌಟ್ಸ್ ಕೇಳಿ, ಯಾವುದೇ ತರದ ಡೌಟ್ ಕೇಳಿ. ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಇದು ಮಾಡ್ತೀನಿ. ಗುರುಗಳೇ, ಒಂದೇ ಒಂದು ಮಾರ್ಗದರ್ಶನ ಬೇಕಾಗಿತ್ತು. ಈಗ ನಾವು ತಮ್ಮ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ ಗುರುಗಳೇ. ನಾವು ಅಟ್ಲೀಸ್ಟ್ ಇವತ್ತು ನಾಳೆ ಇನ್ನೇನ್ ಒಂದು ಪಾಠ ನಡೀತದೆ ಅಂದ್ಬಿಟ್ಟು ಅವಾಗ ಪ್ರಿಪೇರ್ ಆಗ್ಬಿಟ್ಟು ಬಂದ್ರೆ ಇನ್ನ ಚೆನ್ನಾಗಿ ಅನಿಸ್ತದೆ, ಇನ್ನ ಚೆನ್ನಾಗಿ ಉತ್ತರ ಕೊಟ್ಟಂಗ ಆಗುತ್ತೆ ಅನಿಸ್ತದೆ. ಖಂಡಿತ ಖಂಡಿತ. ಅದಕ್ಕೇನೆ ತಾವು ಯಾವ್ದು ಒಂದು ಪುಸ್ತಕನ ಇದು ದಟ್ ಈಸ್ ರೆಫರೆನ್ಸ್ ಗೈಡ್ ಹಂಗೆ ಯಾವ್ದು ಹೇಳ್ತೀರಾ ಗುರುಗಳೇ? ಅದನ್ನ ಸ್ವಲ್ಪ ನಾನು 1ನೇ ತಾರೀಕು ಮೇಲೆ ಮಾಡಿದಾಗ ನಾನು ಖಂಡಿತ ಹೇಳ್ತೀನಿ. ಒಂದು. ಎರಡನೇದು, ನಾನು ಆ ಮೀಟಿಂಗ್ ನೋಟ್ ಏನ್ ಕಳಿಸ್ತೀನಿ ಅದ್ರಲ್ಲೇ ಹಾಕಿರ್ತೀನಿ ನಾನು ಡಿಲಿನೇಷನ್ ಕಂಟಿನ್ಯೂಯೇಷನ್. ಇವತ್ತು ಡಿಲಿನೇಷನ್ ಕಂಟಿನ್ಯೂಯೇಷನ್ ಅಂತ ಹಾಕಿದೀನಿ. ಓಕೆ ಓಕೆ ಓಕೆ. ಅದಕ್ಕೆ ಕರೋಲರಿ ಆಗಿ ಯಾವ್ದು ಅಂತ ಬುಕ್ ಇದು ಚಾಪ್ಟರ್ ಯಾವ್ದು ಅಂತ ನಾವು ರೆಡಿ ಆಗ್ಬೇಕು. ಅದನ್ನ ನಾನು ಹೇಳ್ತೀನಿ. ಬುಕ್ ಅನ್ನೋದಕ್ಕಿಂತನೂ ನಾನು ನೀವೊಂದು ನವಾಂಶದ ಬಗ್ಗೆ ತಿಳ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ಇಂಥ ಚಾರ್ಟ್ ಬಗ್ಗೆ ಅಷ್ಟಕ ವರ್ಗ ನೋಡಿ, ಇಲ್ಲ ದಶಾಭುಕ್ತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಹಾಕ್ತೀನಿ. ಅದನ್ನ ಒಳ್ಳೆ ಗುಡ್ ಸಜೆಷನ್. ಸರ್, 1 ನಿಮಿಷ. ಹೇಳಿ ಮೇಡಮ್. ನೆಕ್ಸ್ಟ್ ನೀನು ಚಾರ್ಟ್ ಮಾಡೋವಾಗ ಸ್ವಲ್ಪ ಬರ್ತ್ ಡೀಟೇಲ್ ಮೊದ್ಲೇ ಹಾಕ್ಬಿಡಿ. ಯಾರೇ ಕೇಳಿರ್ಲಿ ಅವ್ರದ್ದು ಹಾಕಿದ್ರೆ ನಾವು ಸ್ವಲ್ಪ ಎಲ್ಲ ಡೀಟೇಲ್ ಆಗಿ ತೆಗೆದಿಟ್ಕೊಂಡು ಸ್ವಲ್ಪ ಇದುವರೆಗೂ ನೀವು ಹೇಳಿರೋ ಎಲ್ಲ ಅಂಶಗಳನ್ನ ಸ್ವಲ್ಪ ಗಮನಿಸ್ತೇವೆ. ಆಗ ಪ್ರಶ್ನೆ ಕೇಳಕ್ಕೆ ಎಲ್ಲ ಡೌಟ್ ಬರೋದು ಕ್ಲಿಯರ್ ಆಗುತ್ತೆ. ಈಗ ಕ್ಲಾಸ್ ಬಿಗಿನಿಂಗ್ ಅಲ್ಲಿ ನಾವು ಬರ್ತ್ ಡೀಟೇಲ್ ಆತರನಾ, ಇಲ್ಲ ಹೊಸ ಚಾರ್ಟ್ ಬಂದಾಗ ಹಾಕಿ ಅಂತ? ಇಲ್ಲ, ನೆಕ್ಸ್ಟ್ ಹೊಸ ಇದಾಗೋಯ್ತು. ಇದನ್ನ ರಿಪಿಟೇಷನ್ ಇದು 4 ಕ್ಲಾಸಿಂದ ಸೇಮೇ ಇದೆ. ನೆಕ್ಸ್ಟ್ ನೀವು ಮಾಡುವಾಗ ಯಾರೋ ಒಬ್ರು ಕೇಳಿರ್ತಾರಲ್ವಾ, ಅವ್ರು ಒಂದ್ ದಿವಸ ಮೊದಲು ನೀವು ಬೆಳಗ್ಗೆ ಹಾಕಿದ್ರೆ ನಾವು ಸಾಯಂಕಾಲದ ಅಷ್ಟೊತ್ತಿಗೆ ಇಲ್ಲ, ಕೆಲವು ಸರಿ ಏನಾಗುತ್ತೆ ನನಗೆ ಅಡ್ವಾನ್ಸ್ ಆಗಿ ಕೊಟ್ರೆ ಮುಂಚೆನೆ ಹಾಕ್ತೀನಿ. ಬಟ್ ಆನ್ ದ ಸ್ಪಾಟ್, ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ, ಆನ್ ದ ಸ್ಪಾಟ್ ಯಾವ ರೀತಿ ಅರಾರುವಕ್ಕಾಗಿ ನಾವು ಅನಾಲಿಸಿಸ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಯಾಕಂದ್ರೆ ಮುಂಚೆನೆ ಅವ್ರು ಕೊಡೋದು ಅದನ್ನ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇವರು ಮುಂಚೆನೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡಿದ್ರೆ ಏನೋ ಅನ್ನೋ ಒಂದು ಸಂದೇಹ ಬರಬಾರ್ದು ಅಂತ ನಾನು ಏನ್ ಮಾಡ್ತೀನಿ, ಆನ್ ದ ಸ್ಪಾಟ್ ಅನಾಲಿಸಿಸ್ ಅಂತ ನಾನು ಅಲ್ಲೇ ಕೇಳಿ ಅಲ್ಲೇ ಮಾಡ್ತೀನಿ. ಅವಾಗ ಕೊಡಕ್ಕಾಗಲ್ಲ, ಬಟ್ ಮುಂಚಿತವಾಗಿ ಕೊಟ್ಟಾಗ ಖಂಡಿತ ಶೇರ್ ಮಾಡ್ತೀನಿ. ಓಕೆ ನಿಮ್ಮ ಐಡಿಯಾ ಹಾಗೆ. ಇನ್ನೇನಿಲ್ಲ, ನಾನು ಹೇಳಿ ಗುರುಗಳೇ. ಇವಾಗ ನವಾಂಶದಲ್ಲಿ ಶುಕ್ರ ಏನಾದ್ರು ಕಾರಕೋ ಭಾವನಾಶ ಅಂತ ಇದೆ. ಇವಾಗ ಮದ್ವೆ ಎಲ್ಲ ಡಿಲೇ ಆಗತ್ತೆ ಅಂತ ಇದಾಗುತ್ತೆ ಅಲ್ಲ ಗುರುಗಳೇ, ಅದಕ್ಕೆ ಏನಾದ್ರು ಪರಿಹಾರಗಳು ಕೂಡ ಹೇಳ್ತೀರಾ ಗುರುಗಳೇ? ಹೇಳಿದ್ನಲ್ಲ, ಗಂಡ್ಸಾದ್ರೆ ಕದಳಿ ವಿವಾಹ, ಹೆಣ್ಣಾದ್ರೆ ಕುಂಭ ವಿವಾಹ. ಮತ್ತೆ ಶ್ರೀರಾಮಚಂದ್ರ ಸೀತಾಮಾತೆ ಅವರು ಸೆಪರೇಟ್ ಆಗಿದ್ರು. ಅವರು ಒಂದಾಗ ಏನ್ ಮಾಡಿದ್ರು? ಯಾವ ದೇವ್ರನ್ನ ಪೂಜಿಸಿದ್ರು? ಆಂಜನೇಯ. ರಾಮ ಭಕ್ತರಿ. ನೀವು ಆಂಜನೇಯ ಹೆಂಗ್ ಪೂಜೆ ಮಾಡ್ತಾರೆ? ಆಂಜನೇಯ ರಥಕತೆ ಇದೆ ಸರ್. ಅಲ್ಲ ರೀ, ಶ್ರೀರಾಮಚಂದ್ರ ಆಂಜನೇಯನ್ ಪೂಜೆ ಮಾಡಿದ್ರ ಸರ್? ಆಂಜನೇಯ ರಥಕತೆಯಲ್ಲಿ ಬರುತ್ತೆ ಅದು, ಈಶ್ವರನು ಪೂಜೆ ಮಾಡಿದ್ದಾನೆ ಆಂಜನೇಯನಿಗೆ ಅಂತೇಳಿ.
ಇಲ್ಲ ಅಂದ್ರೆ ಏನಂದ್ರೆ ಈಗ ಹೇಳಿ. ಕ್ಲಾಸಲ್ಲಿ ಹೇಳಿದ್ರಲ್ಲ ಸರ್ ರಾಮೇಶ್ವರಂ ಹೋಗಿ ವೆರಿ ಗುಡ್. ಹೋಗಿದ್ರು ಅಂತ. ರಾಮೇಶ್ವರಂ ಹೋಗ್ಬೇಕು. ಏನು ರಾಮನಾಥ. ರಾಮನಾಥ ಪರಶಿವಾಯ ನಮಃ ಅಂತ. ರಾಮನಾಥ ಅಲ್ಲಿ ಏನು ಶ್ರೀರಾಮ ಅವರು ಕೇಳಿದಾಗ ನೀನು ನಿನ್ನ ಹೆಸರಲ್ಲೇ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡು, ಅವಾಗ ನಿನಗೆ ಈ ಯುದ್ಧದಲ್ಲಿ ಜಯ ಉಂಟಾಗಿ ನೀನು ಸೀತಾಮಾತೆ ಜೊತೆ ಸೇರ್ಬೋದು ಅಂತ ಇದು ಪುರಾಣ. ಒಂದು. ಎರಡನೇದು, ಲಕ್ಷ್ಮೀನಾರಾಯಣ ಐಕ್ಯಮತ್ಯ ಹೋಮ ಅಂತ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಐಕ್ಯಮತ್ಯ ಹೋಮ ಅಂತ ಮಾಡ್ತಾರೆ. ಅದನ್ನ ಮಾಡಿಸ್ಬೇಕು. ಅವೆಲ್ಲ ಮಾಡಿದಾಗ ಈ ಏನು ಕಾರಕ ಭಾವನಾಶ ಇವೆಲ್ಲ ಇದಾಗುತ್ತೆ. ಆದರೆ ಆ ಏನು ಆ ವರ್ಗ ಕುಂಡಳಿಗಳಲ್ಲಿ ಆ ವರ್ಗ ಕುಂಡಲಿಯ ಕಾರಕ ಲಗ್ನದಲ್ಲಿ ಸ್ಥಿತವಾಗಿರ್ತದೆ. ಅದು ಚರರಾಶಿ ಆದ್ರೆ ಪರಿಹಾರಗಳಿಂದ ಆದಷ್ಟು ಬೇಗ ರಿಲೀಫ್ ಆಗುತ್ತೆ. ದಿಶೋಭವ ರಾಶಿ ಆದ್ರೆ ಪರಿಹಾರ ಜೊತೆಗೆ ಸ್ವಲ್ಪ ಸಫರ್ ಆಗ್ಬೇಕಾದ್ರೆ, ಸ್ಥಿರ ರಾಶಿ ಆದ್ರೆ ಅದು ಚೆನ್ನಾಗಿ ಅನುಭವಿಸಿ 1-2 ಕಿತ್ತೋಗಿ ಎಂಗೇಜ್ಮೆಂಟ್ ಕಿತ್ತೋಗಿ ಆಮೇಲೆ ಮದುವೆ ಆಗಿ ಏನೇನೋ ಆಗಿ ಆಮೇಲೆ ಸರಿ ಹೋಗ್ತಾರೆ. ಅವಾಗ ಬಹಳ ಪ್ರಬಲವಾಗಿ ಪರಿಹಾರ ಮಾಡ್ಬೇಕು. ಪರಿಹಾರಗಳನ್ನ ಹೇಳ್ದಾಗ ಇವರು ದುಡ್ಡು ಕಾಸಿಗೆ ಲೆಕ್ಕ ಹಾಕೊಂಡು ನಾವು ಇಷ್ಟೊಂದು ಕಾಸ್ಟ್ಲಿ ಅಂದ್ರೆ ಕೆಲವರು ಬೇಕು ಅಂತ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅದನ್ನ ನಾವು ಒಪ್ಪಲ್ಲ. ಆದ್ರೆ ಮಾಡ್ಬೇಕಾಗತ್ತೆ. ದಾನ ಧರ್ಮ ಮಾಡೋದು, ಸುವಾಸಿನಿಯರ ಪೂಜೆ, ಹೆಣ್ಮಕ್ಳಿಗೆ ಶುಕ್ರ ಅಂದ್ರೆ ಶುಕ್ರನ ಕಾರಕತ್ವ ಏನಿದೆ, ಹೆಣ್ಮಕ್ಳಿಗೆ 6 ಶುಕ್ರವಾರ ಸುವಾಸಿನಿಯರ ಪೂಜೆ ಮಾಡಿ ತಾಂಬೂಲಗಳು, ರೇಷ್ಮೆ ವಸ್ತ್ರಗಳೆಲ್ಲ ಕೊಟ್ಟು ಅವ್ರಿಗೆ ಪ್ರೀತಿಯಾಗಿ ಅವ್ರನ್ನ ನಾವು ನೋಡ್ಕೋಬೇಕು. ಇದೆಲ್ಲ ಮಾಡ್ಬೇಕು. ಅವಾಗ ಶುಕ್ರನ ಕಾರಕತ್ವಗಳಲ್ಲಿ ಏನೇನಿದೆ ಅದನ್ನೆಲ್ಲ ಚೆನ್ನಾಗಿ ಚಾರಿಟಿ ಮಾಡಿದ್ರೆ ಅವಾಗ ಪರಿಹಾರ ಆಗುತ್ತೆ. ಬೇರೆ ಬೇರೆ ಗ್ರಹಗಳು ಅಂದ್ರೆ D9 ಚಾರ್ಟ್ ಅಲ್ಲಿ 9ನೇ ಮನೇಲಿ ಇದ್ರೆ ಏನು ಅಂತ ನಿಮ್ಗೆ ಯಾವಾಗಾದ್ರೂ ಫ್ರೀ ಆದ್ರೆ ಹೇಳಿ ಸರ್. ತೊಂದ್ರೆ ಇಲ್ಲ. ಅಲ್ಲಿ D9 ಅಲ್ಲಿ ಅಶುಭ ಗ್ರಹಗಳು ಅಂದ್ರೆ ಫಂಕ್ಷನಲ್ ಮೆಲಿಫಿಕ್ಸ್ ಅಂತ ಏನು ರಾಶಿ ಕುಂಡ್ಲಿಲಿ ನಾವು ಡಿಸೈಡ್ ಮಾಡ್ತೀವಿ, ಆ ಗ್ರಹಗಳು 9ರಲ್ಲಿದ್ರೆ D9 ಅಲ್ಲಿ ಮಾತ್ರ ಹೇಳೋದು. D9 ಅಲ್ಲಿ ಆ ಗ್ರಹಗಳಿದ್ರೆ ಆ ವ್ಯಕ್ತಿಯ ಒಂದು ಏನು ಧರ್ಮವಾದ ನಡವಳಿಕೆ ಅಷ್ಟು ಇರಲ್ಲ. ರಾಹುಕೇತುಗಳಿದ್ರೆ ಅವರು ಅಧರ್ಮ ಮಾಡ್ತಾರೆ ಅಂತ ಎಲ್ಲ ಬರುತ್ತೆ. ಆದ್ರೆ ಅದು ಆ ಗ್ರಹ ರಾಶಿ ಕುಂಡಲಿಯಲ್ಲಿ ಪುಷ್ಕರಾಂಶದಲ್ಲಿದ್ರೆ ಅದು ಎಕ್ಸೆಪ್ಷನ್. ರಾಹು ಇದೆ, ನವಾಂಶ ಲಗ್ನದಿಂದ 9ನೇ ಭಾವದಲ್ಲಿ ರಾಹು ಇದೆ, ಅವಾಗ ಅದು ಖಂಡಿತವಾಗ್ಲೂ ನೆಗೆಟಿವ್ ರಿಸಲ್ಟ್ ಕೊಡುತ್ತಾ ಅಂದ್ರೆ ಅದು ಪುಷ್ಕರಾಂಶದಲ್ಲಿ ಇಲ್ಲ ಅಂದಾಗ ನೆಗೆಟಿವ್ ರಿಸಲ್ಟ್ ಕೊಡ್ಬೋದು. ಮತ್ತೆ ವರ್ಗೋತ್ತಮ ಆಗಿದ್ರು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ವರ್ಗೋತ್ತಮ ಮತ್ತು ಪುಷ್ಕರಾಂಶದಲ್ಲಿ ಇದ್ದಾಗ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಡೌಟ್ ಇದೆಯಾ? ಇವೆಲ್ಲ ಕ್ವಶನ್ ಕೇಳಿದಾಗ ಬರೋ ಪಾಯಿಂಟ್ಸ್ ಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನಿಮಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ನನ್ಗೊಂದು ಪ್ರಶ್ನೆ ಇದೆ. D1 ಚಾರ್ಟ್ ಅಲ್ಲಿ ಬುಧ ಬಂದು ಅಷ್ಟಮಾಧಿಪತಿಯಾಗಿ D9 ಚಾರ್ಟ್ ಅಲ್ಲಿ ಅವನೇ ವರ್ಗೋತ್ತಮ ಆದ್ರೆ ಏನ್ ಫಲ? ಲೈಕ್ 8th ಹೌಸ್ ಲಾರ್ಡ್ ವರ್ಗೋತ್ತಮ ಆದ್ರೆ 8th ಹೌಸ್ ಲಾಂಗಿವಿಟಿ ಚೆನ್ನಾಗಿರುತ್ತೆ, ಏನ್ಸಿಸ್ಟ್ರಲ್ ಪ್ರಾಪರ್ಟಿ, ಆ ರೀತಿ ಶುಭ ಇದಾಗ್ಬಿಡ್ತದೆ. ಆ ಗ್ರಹ ವರ್ಗೋತ್ತಮ ಆದ ತಕ್ಷಣನೇ ಈಗ ಹೆಂಗೆ ಅಂದ್ರೆ ನೀವು ಬಲಿಷ್ಠವಾಗಿದ್ದೀರಿ ಅಂದ್ರೆ ನೀವು ಹಣಕಾಸಲ್ಲಿ ಅನುಕೂಲ ಇದ್ದೀರಿ, ನಾಲೆಡ್ಜ್ ಇದೆ ಅಂದಾಗ ನೀವು ಇನ್ನೊಬ್ಬರಿಗೆ ಸಹಾಯನೇ ಮಾಡ್ತೀರಿ. ಆದ್ರೆ ನೀವು ಅನ್ಎಜುಕೇಟೆಡ್, ಗೊತ್ತಲ್ಲ, ನೀವು ನೋಡ್ತಿರಲ್ಲ ಈ ಜನರಲ್ಲಿ, ನಾನು ತಪ್ಪು ತಿಳ್ಕೊಬೇಡಿ, ಈ ಸರಿ ಓದಿಲ್ಲ, ತಿಳುವಳಿಕೆ ಇಲ್ಲ ಅಂದ್ರೆ ಒಂದು ಅನಾಗರಿಕರಾಗಿ ನಡ್ಕೋತಾರೆ. ಅದೇ ರೀತಿನೇ ಗ್ರಹ ಬಲಿಷ್ಠ ಆದ ತಕ್ಷಣನೇ ಅದು ಶುಭ ಫಲನೇ ಜಾಸ್ತಿ ಅನುಭವಕ್ಕೆ ಬರ್ತದೆ. ಆ ಗ್ರಹ ವೀಕ್ ಆದ್ರೆ, ಆಮೇಲೆ ಇನ್ನೊಂದು ಕೇಳಿದ್ರು ವರ್ಗ ಕುಂಡಲಿ, ನಮ್ಮ ಮೇಡಮ್ ಹೇಳಿದ್ರು ರಾಶಿ ಕುಂಡಲಿಯಲ್ಲಿ ಏನು ಅಸ್ತಂಗತವಾಗಿರೋ ಗ್ರಹ ಅಂದ್ರೆ ಕಂಬಸ್ಟ್ ಆಗಿರೋ ಗ್ರಹ, ಹಾಗೆ ಗ್ರಹ ಯುದ್ಧದಲ್ಲಿ ಸೋತಿರೋ ಗ್ರಹ ವರ್ಗ ಕುಂಡಲಿಯಲ್ಲಿ ಎಷ್ಟೇ ಚೆನ್ನಾಗಿದ್ರು ಫಲ ಕೊಡಲ್ಲ. ಅದನ್ನು ಒಂದು ಬರ್ಕೊಂಡ್ಬಿಡಿ. ರಾಶಿ ಕುಂಡಲಿಯಲ್ಲಿ ಗ್ರಹ ಯುದ್ಧದಲ್ಲಿ ಸೋತಿರೋ ಗ್ರಹ ಹಾಗೆ ಕಂಬಸ್ಟ್ ಆಗಿರೋ ಗ್ರಹ ವರ್ಗ ಕುಂಡಲಿಯಲ್ಲಿ ಎಷ್ಟೇ ಚೆನ್ನಾಗಿದ್ರು ಫಲ ಕೊಡಲ್ಲ. ಆದರೆ ಈ ಗ್ರಹ ಯುದ್ಧದಲ್ಲಿ ಸೋತಿರೋ ಗ್ರಹ ಮತ್ತು ಕಂಬಸ್ಟ್ ಆಗಿರೋ ಗ್ರಹ ಪುಷ್ಕರಾಂಶದಲ್ಲಿದ್ರೆ
ಶೇಕಡ 80-85 ಭಾಗ ಅಶುಭ ಫಲ ಇರಲ್ಲ. ಅದಕ್ಕೆ ಇನ್ನೂ 2-3 ಪ್ಯಾರಾಮೀಟರ್ನೆಲ್ಲ ನೋಡಿದ್ರೆ ಎಷ್ಟು ಶುಭ ಫಲ ಕೊಡುತ್ತೆ ಅಂತ ಹೇಳ್ಬೋದು. ಓಕೆ ಸರ್. ಎನಿ ಅದರ್ ಡೌಟ್ಸ್? ಡೌಟ್ಸ್ ಇದೆಯಾ, ಸಜೆಷನ್ ಇದೆಯಾ, ಎನಿಥಿಂಗ್ ವೆಲ್ಕಮ್. ಹಾಗಿದ್ರೆ ಇನ್ನೇನು ಡೌಟ್ಸ್ ಇದ್ರೆ ಎಲ್ಲ ಬರ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿ, ಸಜೆಷನ್ಸ್ ಇದ್ರೆ ಹೇಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ, ತುಂಬಾ ಥ್ಯಾಂಕ್ಸ್. ಎಲ್ಲರೂ ಸೇರ್ಕೊಳ್ಳಿ, ನಮಗೊಂದು ಮೋಟಿವೇಶನ್ ಅಂತ, ಇನ್ನೇನು ಅಲ್ಲ. ಸೊ ಹಾಗಾಗಿ ಯುವರ್ ಆಲ್ ಜಾಯ್ನಿಂಗ್, ಆದಷ್ಟು ಬೇಗ ಜಾಯ್ನ್ ಆಗಿ. ಒಂದು ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡ್ತೀನಿ. ಅದಕ್ಕೆ ಎಲ್ಲರೂ ಪೋಸ್ಟ್ ಮಾಡಕ್ ಆಗಲ್ಲ, ಅದನ್ನ ಮುಂಚೆನೆ ಹೇಳ್ತೀನಿ. ಯಾಕೆಂದ್ರೆ ಒಂದು ಕೆಲವು ಸಮಯದಲ್ಲಿ ಓಪನ್ ಇದ್ದಾಗ ನೀವು ನಿಮ್ಮ ಇದನ್ನ ಕಳಿಸ್ಬೋದು. ಬಟ್ ಅದು ಟೂ ಮಚ್ ಒಂಥರ ಈ ಡಸ್ಟ್ಬಿನ್ ತರ ಆಗ್ಬಿಡ್ಬಾರ್ದು ಅನ್ನೋ ಒಂದು ಮಾತಿಗೆ ಮಾತ್ರ ಹೇಳ್ತೀನಿ. ಅಂದ್ರೆ ನೀವೆಲ್ಲ ಬಹಳ ಜ್ಞಾನಿಗಳೇ, ಆದ್ರೂ ನಂದೊಂದು ರಿಕ್ವೆಸ್ಟ್, ಒಂದು ಡೀಸೆನ್ಸಿಗೋಸ್ಕರ. ಯಾಕಂದ್ರೆ ತುಂಬಾ ಜನಕ್ಕೆ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರಿಟೇಷನ್ ಆಗಿದೆ. ಆತರ ಆಗ್ಬಾರ್ದು ಅಂತ ನನ್ನೊಂದು ಕೋರಿಕೆಗೆ ಒಂದ್ ಸ್ವಲ್ಪ ಅದಕ್ಕೆ ಕಂಟ್ರೋಲ್ ಇರ್ತದೆ ಅಷ್ಟೇ, ಇನ್ನೇನು ಇಲ್ಲ. ನಿಮ್ಮ ಮೇಲೆ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ ಅಂತಲ್ಲ. ಸೊ ಅದನ್ನ ಮಾಡ್ತೀನಿ. ಹಂಗಾಗಿ ಆದಷ್ಟು ಬೇಗ ಎಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ ಬಹಳ ಏನೋ ಆಕ್ಟಿವ್ ಆಗಿ ಪಾಲ್ಗೊಳ್ತಾ ಇದ್ದೀರಿ. ಅದೇ ರೀತಿ ಮುಂದುವರಿಸಿ ಪಾಲ್ಗೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್ ರಂಗನಾಥ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.